ಮುಂದೆ ಏನಾಯ್ತು? ಫೈನ್ ಕಟ್ಟಿದ್ರಾ? ಸರಿ, ಅದೇನ್ ಮಾಡಿದ್ರು ಅಂತಂದ್ರೆ ಫೈನ್ ಕಟ್ಟಿದ್ರು. ಫೈನ್ ಕಟ್ಟಿದ ಮೇಲಿಂದ ಏನಾಯ್ತು ಅಂದ್ರೆ ಅವ್ರಿಗೂ ಹಾಗೆ ತನ ಸ್ಟಾರ್ಟ್ ಆಯ್ತು. ಕಾಯ್ತಾ ಇದ್ದ, ಆಯ್ತಾ. ಆದ್ರೆ ಚಾರ್ಲಿ ಇದನ್ನಲ್ಲ, ಚಾರ್ಲಿಗೆ ಅವನದು ಒಂದು ಫೇವ್ರೇಟ್ ಗೇಮ್ ಇತ್ತು. ಯಾವ್ದದು ಫೇವ್ರೇಟ್ ಗೇಮ್ ಅಂತ ಅಂದ್ರೆ ಕ್ರಿಕೆಟ್. ಎಷ್ಟು ಜನ ಗೊತ್ತಿದೆ ಕ್ರಿಕೆಟ್? ಕ್ರಿಕೆಟ್ಗೆಲ್ಲ ಗೊತ್ತಾ? ಓಕೆ. ಇವನೊಬ್ಬ ಒಳ್ಳೆ ಪ್ಲೇಯರ್ ಇವನು, ಆಯ್ತಾ. ಇವನು ಬ್ಯಾಟ್ಸ್ಮನ್. ಯಾರ ತರ ಗೊತ್ತಾ? ಈಗ ಇರುವಂತ ನಿಮ್ ಫೇವ್ರೇಟ್ ಬ್ಯಾಟ್ಸ್ಮನ್ ಯಾರು? ಕೊಹ್ಲಿ. ಹಾ, ಕೊಹ್ಲಿ ತರ ಅವನು. ಅವತ್ತೇನು ನಡೀತು ಅಂತ ಅಂದರೆ, ಜಡ್ಜ್ ಹೇಳ್ತಿದ್ದ, ಅವ್ರ ಅಪ್ಪ ಹೇಳ್ತಿದ್ದ, ಎಲ್ಲಿ ಬೇಕಾದ್ರೂ ಆಟ ಆಡು, ಆದರೆ ವಿಲ್ಸನ್ ಇದನ್ನಲ್ಲ ಅವ್ರ ಮನೆ ಹಿಂದೆ ಒಂದು ಸ್ಟೇಡಿಯಂ ಇದೆ, ಆಯ್ತಾ. ಆ ಸ್ಟೇಡಿಯಮಲ್ಲಿ ಮಾತ್ರ ಆಟ ಆಡಬೇಡ ಅಂತ ಹೇಳ್ತಾರೆ. ಅದಕ್ಕೆ ಇವನಿಗೆ ಯೋಚನೆ ಬರುತ್ತೆ, ನಾನು ಒಳ್ಳೆ ಪ್ಲೇಯರ್ ಆದರೆ ನನ್ನ ಅಪ್ಪ ಯಾಕೆ ನಾನು ಆಟ ಆಡೋದು ಬೇಡ ಅಂತ ಹೇಳ್ತಾರೆ ಅಂತ. ಆ ಸ್ಟೇಡಿಯಂ ಇರುತ್ತೆ, ಆ ಸ್ಟೇಡಿಯಮಲ್ಲಿ ಅವನು ಆಟ ಆಡೋದಕ್ಕೆ ಮಾತ್ರ ಹೋಗಬೇಡ ಅಂತ ಹೇಳಿರ್ತಾರೆ. ಯಾಕೆ ಅಂದರೆ ಆ ಸ್ಟೇಡಿಯಂ ಹತ್ರನೇ ಆ ವಿಲ್ಸನ್ದು ಮನೆ ಇರುತ್ತೆ. ಅವ್ರ ಮನೆ, ಅವನು ತುಂಬ ಶ್ರೀಮಂತನಾಗಿರೋದ್ರಿಂದ ಅವ್ರ ಮನೆಯಲ್ಲಿ ಒಂದು ದೊಡ್ಡ ಸ್ಟ್ಯಾಚು ಮಾಡಿಸಿರ್ತಾನೆ, ಆಯ್ತಾ. ಅದನ್ನೇ ಯಾವುದ್ರಲ್ಲಿ ಮಾಡಿಸಿರ್ತಾನೆ ಅಂತ ಅಂದರೆ ಗ್ಲಾಸಲ್ಲಿ ಮಾಡಿಸಿರ್ತಾನೆ, ಆಯ್ತಾ. ಅದಕ್ಕೆ ಸರಿಸುಮಾರು 10 ಕೋಟಿ ರೂಪಾಯಿನ ಖರ್ಚು ಮಾಡಿ, 10 ಕೋಟಿ ಅಲ್ಲ 10 ಲಕ್ಷನ ಖರ್ಚು ಮಾಡಿ ಅದನ್ನು ಮಾಡಿಸಿರ್ತಾನೆ, ಆಯ್ತಾ. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಿರೋದು 10 ಲಕ್ಷ. ಅಷ್ಟನ್ನ ಖರ್ಚು ಮಾಡಿ ಅವನೇನು ಮಾಡಿಸಿರ್ತಾನೆ, 10 ಲಕ್ಷ ಅದು ಡಾಲರ್ಗೆ ಬರುತ್ತೆ, ಆಯ್ತಾ. ಡಾಲರ್ಗೆ ಬಂದರೆ ಅದು ನಿಮಗೆ ಇದರಲ್ಲಿ ಹೇಳೋದೇ ಆದರೆ ಇಂಡಿಯನ್ ರುಪೀಸಲ್ಲಿ ಹೇಳಿದ್ರೆ ಕೋಟಿಗಟ್ಟಲೆ ಬರುತ್ತೆ, ಆಯ್ತಾ. ಅದಕ್ಕೋಸ್ಕರ ಅಲ್ಲಿ ಆಟ ಆಡಬೇಡ ಅಂತ ಹೇಳ್ತಾನೆ. ಮಿಸ್ ಮಾಡಿ ಏನಾದ್ರು ಬಾಲ್ ಏನೋ ಹೊಡೆದ್ಗಿಡಿದ್ರೆ ಅಂತ, ಆಯ್ತಾ. ನೆಕ್ಸ್ಟ್ ಅವ್ನು ಆಟ ಆಡೋಕೆ ಹೋಗ್ತಾನೋ ಬಿಡ್ತಾನಂತ ಹೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ಓಕೆ. ಈಗ ಈ ಸಮಯದಲ್ಲಿ ನಾವು ಈ ಸ್ಟೋರಿ ಇಲ್ಲಿರಲಿ, ನೆಕ್ಸ್ಟ್ ಮುಂದುವರ್ಸೋಣ. ಈ ಸಮಯದಲ್ಲಿ ಗ್ರೂಪ್ 2 ಮಕ್ಕಳು, ನಮ್ಮ ಸಂಡೇ ಕ್ಲಾಸ್ ಮಕ್ಕಳು, ಈ ಸಮಯದಲ್ಲಿ ನಮ್ಮ KV ಮಕ್ಕಳು ಬಂದು ಈಗ ಡ್ಯಾನ್ಸ್ ಮಾಡಲಿದ್ದಾರೆ. ಎಷ್ಟು ಜನ ಹ್ಯಾಪಿ ಕ್ರಿಸ್ಮಸ್ನ ಆಚರಿಸೋಕೆ ಬಂದಿದ್ದೀರಾ? ಎಲ್ಲರೂ ಕ್ರಿಸ್ಮಸ್ ಆಚರಿಸ್ತೀರಾ? ಒಂದು ಸರಿ ಎದ್ದು ನಿಂತ್ಕೊಬಿಡೋಣ, ಯಾಕೆಂದ್ರೆ ಕೂತು ತುಂಬ ಟಯರ್ಡ್ ಆಗಿರುತ್ತೆ. ಒಂದು ಸರಿ ಎದ್ದು ನಿಂತ್ಕೊಳ್ಳೋಣ. ಎಲ್ಲ ಎದ್ದು ನಿಂತ್ಕೊಂಡ್ರೆ ಸ್ವಲ್ಪ ಕೈ ಕಾಲು ಫ್ರೀ ಮಾಡ್ಕೊಳ್ಳಿ, ಯಾಕೆಂದ್ರೆ ಇನ್ನೂ ಪ್ರೋಗ್ರಾಮ್ ಮುಗ್ದಿಲ್ಲ, ಫೋಟೋಶೂಟ್ಗಳು ಬೇರೆ ನಡೀತಾ ಇದೆ, ಅದರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ, ಇಲ್ಲ ಬೇಗ ಮುಗೀತಾ ಇತ್ತು. ಓಕೆ, ಈ ಸಮಯದಲ್ಲಿ ನಾವು ರಿಲ್ಯಾಕ್ಸ್ ಆದ್ರಾ? ಈಗ ಆರಾಮಾಗಿ ಕೂತ್ಕೊಳ್ಳಿ. ಈಗ ನಾವು ಹ್ಯಾಪಿ ಕ್ರಿಸ್ಮಸ್ ಬಗ್ಗೆ, ಉಲ್ಲಾಸ ಅಲ್ವಾ, ಯೇಸು ಸ್ವಾಮಿ ಹುಟ್ಟಿದ ಉಲ್ಲಾಸ ಅಲ್ವಾ, ಸಂತೋಷ ಅಲ್ವಾ, ಅದನ್ನು ಕುರಿತಾಗಿ ನಮ್ಮ ಮಕ್ಕಳಿಗೆ ಡ್ಯಾನ್ಸ್ ಮಾಡ್ತಾರೆ. ಚಪ್ಪಾಳೆ ತಟ್ಟಿ ಬರ್ಮಾಡ ನಾವು ಎಲ್ಲ ಸ್ಕಿಟ್ಗೆ ರೆಡಿಯಾಗಿ. ಸ್ಕಿಟ್ಗೆ ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಆಡಳಿತವು ಆತನ ಬಾಹುವಿನ ಮೇಲಿರುವುದು. ಆತನೇ ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ದಾವೀದ ಪಟ್ಟಣದಲ್ಲಿ ರಕ್ಷಕನು ಜನಿಸಿದನು. ದಾವೀದ ಪಟ್ಟಣದಲ್ಲಿ ರಕ್ಷಕನು ಜನಿಸಿದನು. ಯೂದ ದೇಶದ ಬೆತ್ಲೆಹೇಮಿನೊಳ್ ಗೋದಲೆಯಲ್ಲಿ ಜನಿಸಿದನು. ಯೂದ ದೇಶದ ಬೆತ್ಲೆಹೇಮಿನೊಳ್ ಗೋದಲೆಯಲ್ಲಿ ಜನಿಸಿದನು. ಉಲ್ಲಾಸವೇ, ಉತ್ಸಾಹವೇ, ಆನಂದವೇ, ಆಶ್ಚರ್ಯವೇ. ಹ್ಯಾಪಿ 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 ಕ್ರಿಸ್ಮಸ್, ಮೇರಿ 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 ಕ್ರಿಸ್ಮಸ್. ಸಂತೋಷವು ಸಮಾಧಾನವು ತಂದೆಯಿಂದಲೇ ಸಿಗುವುದು. ತಂದೆ ಬಳಿಗೆ ನಾವು ಸೇರಲು ಕುಮಾರನೇ ಇಳಿದು ಬಂದನು. ಸಂತೋಷವು ಸಮಾಧಾನವು ತಂದೆಯಿಂದಲೇ ಸಿಗುವುದು. ತಂದೆ ಬಳಿಗೆ ನಾವು ಸೇರಲು ಕುಮಾರನೇ ಇಳಿದು ಬಂದನು. ಯೂದ ರಾಜನಾಗಿ ಯೇಸು ಈ ಭೂಮಿಯಲ್ಲಿ ನಮಗಾಗಿ ಜನಿಸಿದ. ಲೋಕದ ರಕ್ಷಕನಾಗಿ ಪರಲೋಕವನ್ನೇ ಬಿಟ್ಟು ಬಂದನು. ಉಲ್ಲಾಸವೇ, ಉತ್ಸಾಹವೇ, ಆನಂದವೇ, ಆಶ್ಚರ್ಯವೇ. ಹ್ಯಾಪಿ 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 ಕ್ರಿಸ್ಮಸ್, ಮೇರಿ 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 ಕ್ರಿಸ್ಮಸ್.
ಕುರುಬರು ಜೋಯಿಸರು ಏಸುವನ್ನೇ ನೋಡ ಬಂದರು. ಚಿನ್ನದೂಪ ರಕ್ತ ಬೋಳ ಯೇಸುವಿಗೆ ಕಾಣಿಕೆ ನೀಡಿದರು. ಆ ಕುರುಬರು ಜೋಯಿಸರು ಏಸುವನ್ನೇ ನೋಡ ಬಂದರು. ಚಿನ್ನದೂಪ ರಕ್ತ ಬೋಳ ಯೇಸುವಿಗೆ ಕಾಣಿಕೆ ನೀಡಿದರು. ಯೇಸುವಿಗೆ ನಮ್ಮ ಜೀವಿತ ನಾವು ಅರ್ಪಿಸಿ ಆರಾಧಿಸೋಣ. ಯೇಸುವಿಗೆ ನಮ್ಮ ಜೀವಿತ ನಾವು ಅರ್ಪಿಸಿ ಆರಾಧಿಸೋಣ. ಉಲ್ಲಾಸವೇ, ಉತ್ಸಾಹವೇ, ಆನಂದವೇ, ಆಶ್ಚರ್ಯವೇ. ಹ್ಯಾಪಿ 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 ಕ್ರಿಸ್ಮಸ್, ಮೇರಿ 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 ಕ್ರಿಸ್ಮಸ್. ಪಾಪದಲ್ಲಿ ಇದ್ದ ತನ್ನ ಜನರನ್ನು ಏಸು ಬಿಡಿಸ ಬಂದನು. ಇಮ್ಮಾನುವೇಲನಾಗಿ ಎಂದೆಂದಿಗೂ ಜೊತೆ ಇದ್ದು ನಡೆಸುವನು. ಪಾಪದಲ್ಲಿ ಇದ್ದ ತನ್ನ ಜನರನ್ನು ಏಸು ಬಿಡಿಸ ಬಂದನು. ಇಮ್ಮಾನುವೇಲನಾಗಿ ಎಂದೆಂದಿಗೂ ಜೊತೆ ಇದ್ದು ನಡೆಸುವನು. ಆತನಲ್ಲಿ ವಿಶ್ವಾಸವಿಟ್ಟರೆ ನಿಜ ಜೀವವು ನಿನಗೆ ನೀಡುವನು. ಸ್ವೀಕರಿಸುವ ಯೇಸುವನ್ನೇ ನಿನ್ನ ಜೀವಿತವೆಲ್ಲ ಸಂತೋಷವೇ, ಉಲ್ಲಾಸವೇ, ಉತ್ಸಾಹವೇ, ಆನಂದವೇ, ಆಶ್ಚರ್ಯವೇ. ಹ್ಯಾಪಿ 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 ಕ್ರಿಸ್ಮಸ್, ಮೇರಿ 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 ಕ್ರಿಸ್ಮಸ್. ಹ್ಯಾಪಿ 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 ಕ್ರಿಸ್ಮಸ್, ಮೇರಿ 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 ಕ್ರಿಸ್ಮಸ್. Happy, 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 happy Christmas. Merry, 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 merry Christmas. Happy, happy, happy. ಚಪ್ಪಳೆ ಚಪ್ಪಳೆ, ಜೋರಾಗಿ ಚಪ್ಪಳೆ, ಜೋರಾಗಿ ಜೋರಾಗಿ ಚಪ್ಪಳೆ. Merry Christmas. ಅವರ ಇಲ್ಲಿ ಮನೆಯಲ್ಲಿ ಮನೆಗೆ ಬಂದು ಹೊಡೆದ್ಬಿಡುತ್ತೆ. ಅಲ್ಲೊಂದು ಸ್ಟ್ಯಾಚು ಇರುತ್ತೆ. ಯಾವ್ದ್ರಲ್ಲಿ ಮಾಡಿರ್ತಾರೆ ಅದನ್ನ? ಗ್ಲಾಸ್ ಅಲ್ಲಿ ಮಾಡಿರ್ತಾರೆ. ಆಯ್ತಾ? ಅದಕ್ಕೆ ಅವತ್ತು ಏನಾಗಿತ್ತು ಅಂತ ಅಂದ್ರೆ ಅವತ್ತು ದೊಡ್ಡ ಟೂರ್ನಮೆಂಟ್ ನಡೀತಿದ್ದು. ಓಕೆ, ಆಯ್ತಾ? ಎಲ್ಲ ಅವ್ನ ಫ್ರೆಂಡ್ಸ್ಗಳು ಬಂದ್ಬಿಟ್ರು. ಈ ತರ ಎಲ್ಲ ತುಂಬಾ ಜನ ಫ್ರೆಂಡ್ಸ್ಗಳೆಲ್ಲ ಬಂದ್ಬಿಟ್ಟು, ಓಕೆ, ಇಲ್ಲ ನೀನ್ ಬರ್ಲೇಬೇಕು, ನೀನ್ ಬಂದ್ರೆ ನಾವು ಗೆಲ್ಲಕ್ಕಾಗದು ಅಂತ. ಹಾ ಹಾ ಹಾ. ಅವ್ನು ಇದುವರೆಗೆ ಎಷ್ಟೇ ಸಲ ಬ್ಯಾಟ್ ಮಾಡಿದ್ರು ಕೂಡ ಸ್ಟೇಡಿಯಂ ಬಿಟ್ಟು ಆಚೆಗೆ ಹೋಗ್ತಿರ್ಲಿಲ್ಲ ಬಾಲು. ಹೌದಾ? ಅದೇ ನಂಬಿಕೆ ಅವ್ನಿಗಿತ್ತು. ಹಾ. ಅದರಿಂದ ಅವ್ನಿಗೆ ನಂಬಿಕೆ ಹಂಗಿರ್ಬೇಕಂದ್ರೆ ಸರಿ, ನಾನು ಇವಾಗ ಹೋಗಿ ಆಡಿದ್ರು ಬಾಲೇನ್ ಅಲ್ಗೇನು ಹೋಗಲ್ಲ, ನಾನು ಹೊಡಿಯಲ್ಲ, ನಮ್ಮ ಅಪ್ಪನ ವಿರುದ್ಧವಾಗಿ ನಾನು ನಡ್ಕೊಳಲ್ಲ ಅಂತ. ಅದಕ್ಕೆ ಅವತ್ತು ಇದ್ದಿದ್ದು ಟೂರ್ನಮೆಂಟ್, ಅದು ಫೈನಲ್. ಆಯ್ತಾ? ಹೆಂಗ್ ಬಂತು ಅಂತ ಅಂದ್ರೆ ಇವನ್ ಮೇಲೆ ನಂಬಿಕೆ ಇಟ್ಟು ಇವನ್ನ ಕೊನೆಗೆ ಇಡ್ಸಿದ್ರು. ಇವನ್ನ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಟಿಂಗ್ ಗೆ ಕಳಿಸ್ಲಿಲ್ಲ. ಕೊನೆಗೆ ಇನ್ನು ಒಂದು ಬಾಲ್ಗೆ ಎಷ್ಟು ಬೇಕಾಗಿದ್ದು? 6 ಬೇಕಾಗಿತ್ತು, 6 ಬೇಕಾಗಿತ್ತು. ಅವ್ನು 6 ಹೊಡೆದ್ರೆ ಮಾತ್ರ ಗೆಲ್ಲಕ್ಕಾಗದು. ಈಗ ನೆಕ್ಸ್ಟ್ 6 ಹೊಡಿತಾನೆ ಬಿಡ್ತಾರ. ನೆಕ್ಸ್ಟ್ ನೋಡೋಣ. ಓಕೆ, ಈ ಸಮಯದಲ್ಲಿ ಅವ್ರು 6 ಹೊಡಿತಾರಲ್ವ, ಆಮೇಲೆ ನೋಡೋಣ. ಈಗ ಫಸ್ಟು ನಮ್ಮ KVM ಯೂತ್ಸ್ ಇಂದ ಒಂದು ನಾಟಕ ನೋಡ್ಲಿದ್ದೇವೆ. ಕ್ರಿಸ್ಮಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ವಿವರವಾಗಿ ನಾವು ನಾಟಕದ ಮೂಲಕ ನೋಡೋಣ. ಕ್ರಿಸ್ಮಸ್ ಅಂದ್ರೆ ಯಾವ ರೀತಿಯ ಕ್ರಿಸ್ಮಸ್ನ ಆಚರಿಸ್ತೀವಿ ನಾವು, ಮತ್ತೆ ಅದ್ರಲ್ಲಿ ಕ್ರಿಸ್ಮಸ್ಸಲ್ಲಿ ಅರ್ಥ ಏನು, ಅನೇಕ ಭಾವನೆಗಳು, ಅನೇಕ ಕುಟುಂಬದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ನಾವು ಒಂದು ಚಿಕ್ಕದಾಗಿ ಒಂದು ನಾಟಕವನ್ನು ನೋಡೋಣ. ಹಾಂ ರೀ, ಕ್ರಿಸ್ಮಸ್ಗೆ ಸ್ಯಾರಿ ತಗೊಳಕ್ ಹೇಳಿದ್ನಲ್ಲ, ತಗೊಂಡ್ರಾ? ಎಲ್ಲ ತಗೊಂಡೆ ರೀ. ಒಂದು 5,000 ರೂಪಾಯಿ ಸೀರೆ ತಗೊಂಡಿದ್ದೀನಿ, ಸಾಕಲ್ವಾ? ಅಯ್ಯೋ ಗೀತಾ, ವರ್ಷಕ್ಕೆ ಒಂದೇ ಸಲ ಹಬ್ಬ ಬರೋದು. ನೀನೇನ್ ಬರೀ 5,000 ರೂಪಾಯಿ ಶಾಪಿಂಗ್ ಮಾಡಿದೆ ಅಂತ ಹೇಳ್ತಾ ಇದೆಯಲ್ಲ. 50,000 ರೂಪಾಯಿ, ಲಕ್ಷದವರೆಗೆ ಶಾಪಿಂಗ್ ಮಾಡು. ನಾವು ವರ್ಷಕ್ಕೆ ಒಂದೇ ಸಲ ಹಬ್ಬ ಮಾಡೋದು. ಏನೋ ರೀ, ನಾನೊಂದು 5,000 ರೂಪಾಯಿ ಸೀರೆ ತಗೊಂಡಿದ್ದೀನಿ. ನನ್ನ ಮಗಳಿಗೆ ಒಂದು ಡ್ಯಾಡಿ, ನನ್ಗೆ ಚಿನ್ನ ಚೈನ್ ಮತ್ತೆ ಒಂದು ಸ್ಕೂಟಿ ಬೇಕು. ಮಗಳೇ, ಮೊದಲು ಮೈಕ್ ಹತ್ರ ಸ್ವಲ್ಪ ಇಟ್ಕೋ. ನಿನಗೆ ಸ್ಕೂಟರ್ ಬೇಕಾ? ಸರಿ, ಫಸ್ಟ್ DL ಮಾಡಿಸ್ಕೋ, ಒಂದು ಕಾರ್ ತಗೋ. 2 ವೀಲರ್ ಅಲ್ಲೆಲ್ಲ ಓಡಾಡೋದು ತುಂಬಾ ಸೇಫ್ಟಿ ಅಲ್ಲ, ಆಯ್ತಾ? ಓಕೆ ಡ್ಯಾಡಿ. ಸ್ವಾಮಿ, ನಮ್ಮ ಐದನ್ ಕೇಳ್ರಿ, ಅವನ್ನೇ ಬಿಟ್ಬಿಡ್ತೀರಲ್ಲ. ಅಣ್ಣ, ನಾನು ತಗೊಂಡಿದ್ದೀನಿ ಅಣ್ಣ. ವಾಚ್ಗೆ ಒಂದು 70,000 ರೂಪಾಯಿ ಆಯಿತು. ಹಾ, ಆಮೇಲೆ ಈ ಶರ್ಟ್ಗೆ ಒಂದು 20,000 ರೂಪಾಯಿ ಆಯಿತು ಅಣ್ಣ. ಆಮೇಲೆ ಒಂದು ಬ್ರಾಸ್ಲೆಟ್ ತಗೊಂಡೆ 1.5 ಲಕ್ಷ ಅಣ್ಣ. ಸ್ವಾಮಿ, ನೀನು ನನ್ಗಿರೋನ್ ಒಬ್ನೇ ತಮ್ಮ, ಆಯ್ತಾ? ನಾನು ಸಂಪಾದನೆ ಮಾಡೋದೆಲ್ಲ ಯಾರಿಗೆ? ಚೆನ್ನಾಗಿ ತಗೋ. ವರ್ಷಕ್ಕೆ ಒಂದೇ ಸಲ ನಮ್ಗೆ ಹಬ್ಬ ಬರೋದು, ಅರ್ಥ ಆಯ್ತಾ? ಎಲ್ಲ ಕಾಸ್ಟ್ಲಿ ತಗೋ. ಜನ ಊಟ ಮಾಡಿದೀವ ಇಲ್ವಾ ಅನ್ನೋದು ನೋಡಲ್ಲ ಕಣೋ, ಮೇಲೆ ಹೆಂಗಿದ್ಯಾ ಅನ್ನೋದು ನೋಡ್ತಾರೆ, ಅರ್ಥ ಆಯ್ತಾ? ಆಮೇಲೆ ನಿನ್ ಫ್ರೆಂಡ್ಸ್ ಎಲ್ಲ ಇನ್ವೈಟ್ ಮಾಡಿದ್ಯಾ? ಮಗಳೇ, ನೀನ್ ಎಲ್ಲಾನು ಕರೆದಿದ್ಯಮ್ಮ? ಕ್ರಿಸ್ಮಸ್ಗೆ ಎಲ್ಲ ಪ್ರಿಪರೇಷನ್ ಆಗಿದ್ಯಾ? ಓಕೆ ಓಕೆ ಸ್ವಾಮಿ. ಆಮೇಲೆ ಅಡಿಗೆ ಎಲ್ಲ ಚೆನ್ನಾಗಿರ್ಬೇಕು, ಆಯ್ತಾ? ನಾನ್ ವೆಜ್ ಇರ್ಲಿ, ಬರೋ ಜನ ತೃಪ್ತಿಯಾಗಿ ಊಟ ಮಾಡಂಗಿರ್ಬೇಕು, ಆಯ್ತಪ್ಪ? ಆಯ್ತಣ್ಣ. ಸರಿ ಅಣ್ಣ. ಫ್ರೆಂಡ್ಸ್ ನೆಲ್ಲ ಕರೆದಿದ್ದೀರಲ್ವಾ? ಕರೆದಿದ್ದೀನಿ. ಬಂದ್ರಲ್ಲ, ಬನ್ನಿ 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 ಬನ್ನಿ, ಒಳಗ್ ಬನ್ನಿ, ಒಳಗ್ ಬನ್ನಿ. ಬನ್ನಿ ಬನ್ನಿ, ಒಳಗ್ ಬನ್ನಿ. ಪ್ರೈಸ್ ಲಾರ್ಡ್ ಅಕ್ಕ, ರಾಣಿ ಅಕ್ಕ, ಚೆನ್ನಾಗಿದ್ದೀರಾ? ಸಪ್ಪಗಿದ್ದೀರಲ್ಲ? ಸುನಿಲ್ ಅವರೇ, ಪ್ರೈಸ್ ಲಾರ್ಡ್.
ಸ್ವಾಮಿ ಪ್ರೈಸ್ ಲಾರ್ಡ್ ಸ್ವಾಮಿ ಅವರೇ. ಬನ್ನಿ ಶಾರದಾ ಅವರೇ, ಹ್ಯಾಪಿ ಕ್ರಿಸ್ಮಸ್. ಅಧ್ಯಕ್ಷರೇ. ಹ್ಯಾಪಿ ಕ್ರಿಸ್ಮಸ್. ಓ, ಅರ್ಥ ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ಈ ವರ್ಷಿಪ್ ತುಂಬಾ ಚೆನ್ನಾಗಿದೆ. Praise the Lord, ಬನ್ನಿ, Happy Christmas. Praise the Lord, sister, praise the Lord. ಬನ್ನಿ ರವಿ. ಓ, ಈಗ ಅಪ್ಪ ಆಗಿದ್ರಲ್ಲ, ಲೇಟ್ ಆಗಿ ಬರ್ತಿದ್ದೀರಾ, ಬನ್ನಿ ಮನೊಳಗೆ ಬನ್ನಿ. ತುಂಬಾ ಖುಷಿ ಆಯ್ತು ನೀವೆಲ್ಲ ಬಂದಿದ್ದು ನಮ್ಗೆ. ನೀವುಗಳು ಎಷ್ಟು ಬ್ಯುಸಿ ಇದ್ರು ಕೂಡ ನೀವು ನಮ್ ಕ್ರಿಸ್ಮಸ್ಗೆ ಬಂದಿದ್ಕೆ ತುಂಬಾ ಖುಷಿ. ಗೀತಾ ಇನ್ನೂ ಪಾಸ್ಟ್ ಬಂದಿಲ್ವಾ? ಪಾಸ್ಟರ್ ಬರ್ತಾ ಇರ್ಬೋದು ರೀ, ನಾನು ಫೋನ್ ಮಾಡಿ ಹೇಳಿದ್ದೆ. ಹೌದಾ? ಬರ್ತಾ ಇರ್ಬೋದು. ಬಂದ್ರು, ಪಾಸ್ಟರ್ ಬಂದ್ರು. ಪಾಸ್ಟ್ ಬಂದ್ರು. ಫಸ್ಟ್ ಪಾಸ್ಟೇ ಪ್ರೈಸ್ ಲಾರ್ಡ್. ಪಾಸ್ಟರ್ ಬೈಬಲ್ ಕೂತ್ಕೊಳ್ಳಿ ಪಾಸ್ಟರ್, ಕೂತ್ಕೊಳ್ಳಿ. ನನ್ನ ಬೈಬಲ್ ತಗೋಬಪ್ಪ ಒಂದು ಸ್ವಲ್ಪ. ಪಾಸ್ಟರ್ ಬೈಬಲ್ ಮರಕ ಬಂದ್ಬಿಟ್ಟಿದ್ದಾರೆ ಪಾಸ್ಟರ್. ಇಲ್ಲ ನಮ್ಮ ಹುಡುಗ ಕಾರಲ್ಲಿ ಇದೆ, ತಗೊಂಡು ಬರ್ತಾ ಇದ್ದೀನಿ. ಹೌದಾ ಪಾಸ್ಟರ್? ಓಕೆ. ಪಾಸ್ಟರ್ ನಿಮ್ಮ ವೈಫೇ ಬರ್ಲಿಲ್ವಲ್ಲ ಪಾಸ್ಟರ್? ವೈಫ್ ಬೇರೆ ಸ್ವಲ್ಪ ಬೇರೆ ಪಾಸ್ಟರ್ ಬಿಸಿ ಆಗಿದ್ದಾರಾ? ಹೌದೌದು. ಇಲ್ಲ, ಸಿಂಗಲ್ ಕಾಲಿಂಗ್ ಏನಿಲ್ಲ. ಓಕೆ. ಕ್ರಿಸ್ಮಸಲ್ಲಿ ನೀವೆಲ್ಲರೂ ಸೇರಿ ಬಂದಿದ್ದೀರಾ. ನಾವೆಲ್ಲರೂ ಒಂದು ಸ್ವಲ್ಪ ಹೊತ್ತು ದೇವ್ರನ್ನ ಆರಾಧಿಸ್ಕೊಂಡು ಕೇಕ್ ಕಟ್ ಮಾಡಿ ಕ್ರಿಸ್ಮಸ್ ಕಾರ್ಯಕ್ರಮ ಮುಂದುವರ್ಸೋಣ. ಓಕೆ, ಒಂದು ಚಿಕ್ಕ ಹಾಡನ್ನು ಹಾಡೋಣ. ಮೇಲಾಣಲೋಕದಿ ದೇವಗೆ ಮಹಿಮೆ, ಭೂಲೋಕದಲ್ಲಿ ಮನುಜರಿಗೆ ಸಮಾಧಾನ ನೀಡುವನು. ಮೇಲಾಣಲೋಕದಿ ದೇವಗೆ ಮಹಿಮೆ, ಭೂಲೋಕದಲ್ಲಿ ಮನುಜರಿಗೆ ಸಮಾಧಾನ ನೀಡುವನು. ಅಪ್ಪ ಯೇಸುವೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ, ಈ ಸಮಯದಲ್ಲಿ ಸುನಿಲ್ ಮತ್ತು ಗೀತಾ ಅವ್ರ ಫ್ಯಾಮಿಲಿಯಲ್ಲಿ ಕರ್ತನೆ ಈ ದಿನ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋದು ಕೊಟ್ಟಂಥ ಕೃಪೆಗೋಸ್ಕರ ಸ್ತೋತ್ರ. ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಪ್ಪ. ಮುಂದಿನ ಕಾರ್ಯಕ್ರಮ ನಿಮ್ಮ ಕೈಗೆ ಒಪ್ಪಿಸಲ್ಪಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆ. ಆಮೇನ್. ಥ್ಯಾಂಕ್ ಯು ಪಾಸ್ಟೇ ಬಂದಿದ್ಕೆ. ಥ್ಯಾಂಕ್ ಯು ಪಾಸ್ಟರ್. ಕ್ರಿಸ್ಮಸ್ ಕೇಕ್ ಮಕ್ಕಳ ಕೈಲಿ ಕಟ್ ಮಾಡಿಸೋಣ. ಹಾ, ಮಕ್ಕಳು ಬನ್ನಿ, ಮುಂದೆ ಬನ್ನಿ. ಓಕೆ. ಕ್ರಿಸ್ಮಸ್ ಮ್ಯೂಸಿಕ್ ಇಲ್ಲ. ಪಾಸ್ಟರ್ ನೀವು ಕಟ್ ಮಾಡಿ ಪಾಸ್ಟರ್, ಪ್ಲೀಸ್ ಕಟ್ ಮಾಡಿ ಪಾಸ್ಟರ್. ಬಾಮ್ಮ ನೀನುವೆ, ಕ್ಲಾಪ್ ಮಾಡಿ, ಜೋರಾಗಿ ಕ್ಲಾಪ್ ಚಿಕ್ಕೋಳು. ಮಾಡಿ. ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ಹಾಂ, ಸಾಕು. ಓಕೆ ಪಾಸ್ಟೇ, ತುಂಬಾ ಥ್ಯಾಂಕ್ಸ್. ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ, ಮಿಸ್ ಮಾಡಬೇಡಿ. ಸ್ವಾಮಿ, ಎಲ್ರಿಗೂ ಗಿಫ್ಟ್ ಕೊಡು ಆಯ್ತಾ, ಯಾರಿಗೂ ಮಿಸ್ ಆಗಬಾರ್ದು. ಹಾ, ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ಆಯ್ತಾ. ಮಗಳೇ, ಕೇಕ್ ಎತ್ಕೊಂಡೋಗಿ ಎಲ್ರಿಗೂ ಹಂಚು. ಅಪ್ಪ ಎಲ್ಲರಿಗೂ ಹಂಚಪ್ಪ, ಯಾರನ್ನೂ ಬಿಡ್ಬೇಡ, ಎಲ್ಲರಿಗೂ. ಮಗಳೇ, ನೀನು ಎಲ್ಲರಿಗೂ ಕೇಕ್ ಹಂಚ್ಬಿಡಮ್ಮ. ಬ್ರದರ್, ಏನ್ ಬ್ರದರ್ ನಿಮ್ ಕ್ರಿಸ್ಮಸ್ ಎಷ್ಟೊಂದು ರಿಚ್ ಆಗಿದೆ. ದಯವಿಟ್ಟು ಎಲ್ಲರೂ ಬನ್ನಿ, ಊಟಕ್ಕೆ ಹೋಗೋಣ. ಯಾರು ಮಿಸ್ ಮಾಡ್ಕೊಬೇಡಿ. ಸ್ವಾಮಿ, ಎಲ್ಲ ಅರೇಂಜ್ ಮಾಡಿದ್ಯಲ್ವಾ? ಬಾ ಹೋಗೋಣ, ಬಾ. ಅಯ್ಯೋ, ಅವ್ರ ಫ್ಯಾಮಿಲಿ ಎಷ್ಟು ಖುಷಿಯಾಗಿ ಎಷ್ಟು ಸಂತೋಷವಾಗಿ ಕ್ರಿಸ್ಮಸ್ ಅವ್ರಿಗೆ ಇಷ್ಟವಾದ ಗಿಫ್ಟ್ ಎಲ್ಲ ತಗೊಂಡು ಎಂಜಾಯ್ ಮಾಡ್ತಾವ್ರೆ. ನಮ್ಮ ಮನೇಲೂ ಇದ್ದೀವಿ, ನೆಟ್ಗೊಂದು ಸೀರೆ ತಗೊಳಕ್ಕಾಗಿಲ್ಲ, ಒಂದು ಎಂಜಾಯ್ ಮಾಡೋಕ್ಕಾಗಿಲ್ಲ. ಇದು ಒಂದು ಕ್ರಿಸ್ಮಸ್ಸು. ನಿಮಗೆ ತಂಗಿಯಾಗಿ ಹುಟ್ಟಿದ್ದೀನಲ್ಲ, ನನ್ನ ಕರ್ಮ ಎಲ್ಲ. ಥೂ, ಇಡೀ ಜೀವನವೆಲ್ಲ ನಿಮ್ಮ ಮನೇಲಿ ದುಡಿಯೋದೇ ಆಗೋಗೈತೆ ಹೊರತು ನನಗೆ ಏನು ನೆಮ್ಮದಿ ಸಂತೋಷ ಏನೂ ಇಲ್ಲ. ಸಾಲ ಮಾಡಿ ನಾನು ನಿನ್ಗೆ ಬಟ್ಟೆ ಕೊಡ್ಸಿದ್ದೀನಿ, ಅದಕ್ಕಿಂತ ಇನ್ನೇನು ಬೇಕು? ಎಲ್ಲಿ ನಾವು ತಗೊಂಡಿದ್ದೀವಿ, ನೀವೆಲ್ಲಿ ಕೊಡ್ಸಿದ್ದೀರಾ? ಹೋಗ್ಲಿ, ಅಟ್ಲೀಸ್ಟ್ ಅವ್ರು ನೋಡಿ, ಅವ್ರ ಫ್ಯಾಮಿಲಿ ಅವ್ರು ಎಷ್ಟು ಗಿಫ್ಟ್ ತಗೊಂಡಿದ್ದಾರೆ, ಎಷ್ಟು ಕಾಸ್ಟ್ಲಿ ಗಿಫ್ಟ್ ಎಲ್ಲ ತಗೊಂಡಿದ್ದಾರೆ. ನಮ್ಮ ಮನೇಲೂ ಮಾಡ್ತಿದ್ದೀವಿ ಕ್ರಿಸ್ಮಸ್ಸು. ಏನ್ ಮಾಡೋದು, ನಮ್ಮ ಪರಿಸ್ಥಿತಿ ಹಂಗಿದೆ. ಬರೀ ನಿಮ್ಮ ಮನೇಲಿ ಪಾತ್ರೆ ತೊಳ್ಕೊಂಡು ನಿಮ್ಮ ಹೆಂಡತಿ ಸೇವೆ ಮಾಡ್ಕೊಂಡು ಜೀವನನೇನ ಕಳೆದೋಗುತ್ತೆ ಹೊರತು ಇನ್ನೇನು ಆಗ್ಲಿಲ್ಲ ನನ್ನ ಲೈಫಲ್ಲಿ. ನಮ್ಮ ಅವ್ವನಿಗೆ ಏನ್ ಮಾಡ್ಬಿಟ್ಟಿದ್ದೆ ನೀನು? ಪಾಪ ಸ್ವರ್ಗೋಗವಳೆ. ನೀನ್ ಬಾಯಿ ಮುಚ್ಚ ಮಗನೇ, ಏನ್ ಹೇಳ್ತಾ ಇದೀಯ ನೀನು? ಅಲ್ಲ ಕರ್ಣ, ಏನೋ ಒಂದು ಗಾದೆ ಹೇಳ್ತಾರೆ, ಅಣ್ಣ ನಮ್ಮವನಾದ್ರೂ ಅತ್ತಿಗೆ ನಮ್ಮವಳ ಅಂತ. ಅತ್ತಿಗೆ ಬಂದ್ಲು ಅದು ಏನೋ ಗೊತ್ತಿಲ್ಲ, ಮನೆಗೆ ಬಂದ ತಕ್ಷಣ ಬೆಡ್ರೂಮ್ ಸೇರ್ಕತ್ತಿಲ್ಲ ಅಣ್ಣ ನೀನು. ಇನ್ ಬೇರೆಯವ್ರು ಯೋಚನೆ
ಪಾಸ್ಟರ್ ಪಾಸ್ಟರ್ ಏನ್ ಹೇಳ್ತೀರಾ ಪಾಸ್ಟರ್? ಅಯ್ಯೋ ನಮ್ಮ ಮನೇದು ಏನು ಅಂತ ಹೇಳೋಣ ಪಾಸ್ಟರ್ ಸುನಿಲ್ ಅಣ್ಣನ ಮನೆ ನೋಡಿ ಪಾಸ್ಟರ್. ಸುನಿಲ್ ಅಣ್ಣ ಹೆಂಗ್ ಪಾಸ್ಟರ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಪಾಸ್ಟರ್. ಆ ಸುನಿಲ್ ಅಣ್ಣ ನೋಡಿ ಅವನ್ನ ಹೆಂಗ್ ಮಾಡ್ದ ಪಾಸ್ಟರ್. ಅವನ ತಮ್ಮ ಯಾರವನು, ಅವನ ಹೆಸರೇನು? ಸ್ವಾಮಿಗೆ ದೊಡ್ಡ ಮನೆ ಹುಡುಗಿನ ನೋಡೋಣ ಪಾಸ್ಟರ್. ನೋಡಿ ನನ್ನ ಕೂದಲೆಲ್ಲ ಉದ್ರೋಯ್ತು ಪಾಸ್ಟರ್. ನನಗೆ ಇನ್ನೂ ಹುಡುಗಿನೇ ನೋಡಿಲ್ಲ ಪಾಸ್ಟರ್. 32 ವರ್ಷ ದಾಟ್ಬಿಡ್ತು ಪಾಸ್ಟರ್. ಇನ್ನೆಷ್ಟು ಸರ್ ನನ್ನ ತಂಗಿ ನೋಡಿ ಪಾಸ್ಟರ್. ನೋಡಿ ಪಾಸ್ಟರ್, ನನಗೂ ಇನ್ನೂ ಒಂದು ಮದುವೆ ಏನು ಗಂಡು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಪಾಸ್ಟರ್ ಅವಳಿಗೆ. ನನಗೆ ಪಾಸ್ಟರ್ ನೋಡಿ ಮದುವೆದಂಗೆ ಇರಲಿ ಬಿಡಿ, ನಮ್ಮ ಜೀವನ ಬೇಸಾರಾಗ ಹೋಗೋಗ್ಬಿಟ್ಟೈತೆ. ಏನ್ ಪ್ರಾಬ್ಲಮ್ ಏನು ಇವಾಗ ನಿಮ್ದು? ನಾನು ಅವಾಗಿಂದನು ಆ ಪ್ರೋಗ್ರಾಮ್ ಅಲ್ಲಿ ಇರುವಾಗ ನೋಡಿದೆ. ಅಲ್ಲ ಪಾಸ್ಟ್ರೆ, ಇನ್ನ ನಮ್ಮಪ್ಪ ನಮ್ಮ ಅತ್ತೆ ಮದುವೆ ಮಾಡಿಲ್ಲ, ನಮ್ಮ ಚಿಕ್ಕಪ್ಪನ ಮದುವೆ ಮಾಡಿಲ್ಲ, ನನ್ನ ಮದುವೆ ಯಾವಾಗ ಮಾಡಿದ್ರು, ನನ್ನ ತಮ್ಮ ತಂಗಿ ಕತೆ ಏನು, ಅವ್ರ ಕತೆ ಏನು, ಮುಂದಿನ ಜೀವನ ನಾವು ಹೆಂಗ್ ಮಾಡಾಕಾಯ್ತದ? ನಾವೆಲ್ಲ ಬಂದವರೆಲ್ಲ ಬರೀ ಮದುವೆ ಬಗ್ಗೆ ಮಾತಾಡ್ತಾ ಇದ್ರಿ. ಕ್ರಿಸ್ಮಸ್ ಪ್ರೋಗ್ರಾಮ್ ಅಲ್ಲಿ ಮಾಸ್ಟರ್ ನಂದು ಕೇಳಿ, ನಮ್ಮ ಡ್ಯಾಡಿ ಬಿಟ್ಟವನೇ ಎಷ್ಟು ದೂರ ಡ್ಯಾಡಿ ಕೊಡ್ತಿಲ್ಲ ನಂಗೊಂದು ಗಾಡಿ ಪಾಸ್ಟರ್. ನಿನ್ಗೆ ಇಂಥ ಗಾಡಿ ಕೇಳ್ತೀಯ? ನಾನು ಎಲ್ಲಿಂದ ಕೊಡ್ಸೋದು? ಸೈಕಲೇ ಕೊಡ್ಸಕ್ ಆಗ್ತಲ್ಲ, ನಮ್ಮ ಪರಿಸ್ಥಿತಿ ಹಂಗಿದೆ. ಡ್ಯಾಡಿ ನಿನ್ ಡ್ಯಾಡಿ ಬಿಟ್ಟಿದ್ಯಾ, ಗಾಡಿ ಮಾತ್ರ ಕೊಡ್ಸಿಲ್ಲ ಡ್ಯಾಡಿ. ಸರಿ ಇವಾಗ ಸುಮ್ನೆ ನಿಮ್ದು ಏನ್ ಪ್ರಾಬ್ಲಮ್ ಹೇಳಿ. ನಾನು ಅಲ್ಲಿ ಬಂದಾಗಿಂದಾನು ಗಮನಿಸ್ತಾ ಇದೀನಿ, ನೀವೆಲ್ಲ ಈ ಕ್ರಿಸ್ಮಸ್ ಅಲ್ಲಿ ಸಂತೋಷನೇ ಇಲ್ಲ ಪಾಸ್ಟರ್, ತೃಪ್ತಿ ಅನ್ನೋದೇ ಇಲ್ಲ ನಮ್ಮ ಜೀವನದಲ್ಲಿ, ಸಮಾಧಾನನೇ ಇಲ್ಲ ಪಾಸ್ಟ್ರೆ ಫುಲ್ಲು. ನೋಡಿ ಆ ಹುಡುಗಿಗೆ ತಗೊಂಡೋಗ್ಬಿಟ್ಟು ಯಾವ್ದು ಗೌರ್ಮೆಂಟ್ ಸ್ಕೂಲ್ಗೆ ಹಾಕವ್ರೆ. ಓಕೆ, ಅಲ್ಲಿ ಮೇಘನ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಚಿನ್ನ ಸರ ಕೇಳಿದ್ರೆ ಡೈಮಂಡ್ ಕೊಡ್ಸು ಅಂತಾರೆ. ನಮ್ಮಮ್ಮಗೆ ನಂಗೆ ಸಿಲ್ವರ್ ಚೈನೋ ಕೊಡ್ಸಿಲ್ಲ ಪಾಸ್ಟ್ರೆ. ಓಕೆ, ಇವಳನ್ನ ನಾವು ಸಾಕಿರೋದೇ ಹೆಚ್ಚು, ಓದಿಸಿರೋದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿರೋದೇ ಹೆಚ್ಚು ನಾವಿರೋ ಪರಿಸ್ಥಿತಿಲಿ. ಆದರೂ ಇಷ್ಟೊಂದು ಕಂಪ್ಲೇಂಟ್ ಮಾಡ್ತಾರಲ್ಲ ಪಾಸ್ಟ್ರೆ, ಇವ್ರು ಏನು ಪಾಸ್ಟ್ರೆ ಅವ್ರ ಥರ ಕ್ರಿಸ್ಮಸ್ ನಮಗೆ ಮಾಡೋಕ್ಕಾಗಲ್ಲ. ಈಗ ನಿಮ್ ಪ್ರಾಬ್ಲಮ್ ಏನಂದ್ರೆ ಅವ್ರ ತರ ಮಾಡಕ್ಕಾಗಿಲ್ಲ ಅಂತನಾ ಅಥವಾ ಕ್ರಿಸ್ಮಸ್ ಮಾಡಕ್ಕಾಗಿಲ್ಲ ಅಂತನಾ? ನೀವು ಅವ್ರ ತರ ಮಾಡಕ್ಕಾಗಿಲ್ಲ ಅಂತ ಪಾಸ್ಟ್ರೆ. ಕ್ರಿಸ್ಮಸ್ ಮಾಡಕ್ ಆಗ್ತಿಲ್ಲ ನಿಮ್ಗೆ. ಕ್ರಿಸ್ಮಸ್ ಅಂದ್ರೇನು, ನೀವು ಬಟ್ಟೆ ತಗೊಂಡಿಲ್ಲ, ನೀವು ಚೆನ್ನಾಗಿರೋ ಇದು ಒಡವೆ ಹಾಕೊಂಡಿಲ್ಲ, ಗಾಡಿ ಇಲ್ಲ, ಅವ್ರ ತರ ಒಳ್ಳೆ ಊಟ ಹಾಕ್ಸಕ್ ಆಗ್ತಲ್ಲ ಪಾಸ್ಟ್ರೆ. ಆದ್ರೆ ನಿಮ್ಗೊಂದ್ ವಿಷಯ ಗೊತ್ತಾಗ್ಬೇಕು, ಅರ್ಥ ಆಗ್ಬೇಕು. ಅವ್ರ ಮನೆಗೆ ಕ್ರಿಸ್ಮಸ್ಗೆ ಹೋಗಿದ್ವಲ್ಲ, ಹೌದು, ಅದ್ರಲ್ಲಿ ಏನು ನಿಮ್ಗೆ ಕ್ರಿಸ್ಮಸ್ ಅನ್ಸಿದ್ದು? ಸರ್ ಅವರು ಎಲ್ಲರಿಗೂ ಅಡಿಗೆ ಮಾಡಿಸಿದ್ರು. ಅಲ್ಲಿ ಇದು ಕ್ರಿಸ್ಮಸ್ ಟ್ರೀ ಇಟ್ಟಿದ್ರಲ್ವಾ, ಎಲ್ಲರಿಗೂ ಕೇಕ್ ಎಲ್ಲ ಕಟ್ ಮಾಡಿ ಕೊಟ್ರು. ಗಿಫ್ಟ್ ಕೊಟ್ಟಿದ್ದಾರೆ. ಇದೇ ಕ್ರಿಸ್ಮಸ್ ಕ್ರಿಸ್ಮಸ್ ಅಂದ್ರೆ ಗಿಫ್ಟ್ ಕೊಡೋದು, ಕ್ರಿಸ್ಮಸ್ ಟ್ರೀ. ಆಮೇಲೆ ಇದು ಎಲ್ಲರೂ ಒಳ್ಳೊಳ್ಳೆ ಬಟ್ಟೆ ಹಾಕಿದ್ರು ಪಾಸ್ಟರ್. 60,000 ರೂಪಾಯಿ ವಾಚ್ ಪಾಸ್ಟರ್ ಹಾಕಿದ್ದು ಸ್ವಾಮಿ ನೋಡಿದ್ರೆ ನೀವು. 60,000 ರೂಪಾಯಿ. ಕೇಳಿಸ್ಕೊಳ್ಳಿ. ಕ್ರಿಸ್ಮಸ್ ಅಂದ್ರೆ ನಿಮ್ಮ ಪ್ರಕಾರ ಕಾಸ್ಟ್ಲಿ ಬಟ್ಟೆ ಹಾಕೊಳ್ಳೋದಾಗ್ಲಿ ಅಥವಾ ಜಾಸ್ತಿ ದುಡ್ಡು ಖರ್ಚು ಮಾಡಿ ಫುಲ್ ಎಲ್ಲ ಆಡಂಬರವಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಕ್ರಿಸ್ಮಸ್ ಟ್ರೀ ಇಟ್ಟು ಅದೆಲ್ಲ ಕ್ರಿಸ್ಮಸ್ಸೇ ಅಲ್ಲ. ಅವ್ರು ಮಾಡಿದ್ದು ಕ್ರಿಸ್ಮಸ್ ಅಲ್ಲ, ನೀವು ಮಾಡಿದ್ದು ಕ್ರಿಸ್ಮಸ್ ಅಲ್ಲ. ಕ್ರಿಸ್ಮಸ್ ಅಲ್ಲಿ ಯೇಸು ಸ್ವಾಮಿನೇ ಇಲ್ಲ ಅಂದರೆ ಕ್ರಿಸ್ಮಸ್ ಹೆಂಗಾಗುತ್ತೆ? ನಿಮ್ಮ ಮನೇಲಿ ಸಮಾಧಾನನೇ ಇಲ್ವಲ್ಲ? ಒಬ್ಬರ ಮೇಲೊಬ್ರು ಯಾವಾಗಲೂ ಗೊಣಗಾಡ್ತಾ ಇದ್ದೀರಾ, ಒಬ್ಬರ ಮೇಲೊಬ್ರು ಕೂಗಾಡ್ತಾ ಇದ್ದೀರಾ, ನಿಮ್ಮ ಹೃದಯದೊಳಗಡೆ ಸಮಾಧಾನನೇ ಇಲ್ಲ. ನಿಜವಾಗಿರೋ ಕ್ರಿಸ್ಮಸ್ ಯಾವಾಗ ಅಂದರೆ ಯೇಸು ಸ್ವಾಮಿ ನಿಮ್ಮ ಹೃದಯದೊಳಗಡೆ ಇರುವಾಗ. ನಿಮ್ಮ ಹೃದಯದೊಳಗಡೆ ಯೇಸು ಸ್ವಾಮಿ ಇಲ್ಲ, ಅದಕ್ಕೆ ನೀವು ಕೂಗಾಡ್ತಾ ಇದ್ದೀರಾ, ಒಬ್ಬರ ಮೇಲೆ ಒಬ್ಬರು ಜಗಳ ಮಾಡ್ಕೊಳ್ತಾ ಇದ್ದೀರಾ. ನೀವು ಫಸ್ಟ್ ಏನು ಮಾಡ್ಬೇಕಂದ್ರೆ, ಬಟ್ಟೆ ಕಡಿಮೆ ಹಾಕೊಂಡಿದ ತಕ್ಷಣ ಅದು ಕ್ರಿಸ್ಮಸ್ ಅಲ್ಲ. ಅಥವಾ ನಾವು ಬೇರೆಯವ್ರಿಗೆ ಅಡುಗೆ ಮಾಡೋಕೆ ಆಗ್ತಿಲ್ವಲ್ಲ, ಬೇರೆಯವ್ರಿಗೇನು ಕೊಡೋಕೆ ಆಗ್ತಿಲ್ವಲ್ಲ, ಅಥವಾ ಅವರು ಜಾಸ್ತಿ ದುಡ್ಡು ಇಟ್ಕೊಂಡಿದ್ದಾರಲ್ಲ, ಅವ್ರ ಹತ್ರ ಬಟ್ಟೆ ಬೇರೆಯವ್ರಿಗೆಲ್ಲ ಕೊಡ್ತಾ ಇದ್ದಾರಲ್ಲ, ಅವ್ರು ಗಿಫ್ಟ್ ಕೊಡ್ತಾ ಇದ್ದಾರಲ್ಲ, ಅವ್ರ ಮನೆಗೆಲ್ಲ ಸೀರಿಯಲ್ ಸೆಟ್ ಹಾಕಿರಲ್ಲ, ಅವ್ರದ್ದೇ ಕ್ರಿಸ್ಮಸ್ ನಮ್ಮದು ಕ್ರಿಸ್ಮಸ್ ಅಲ್ಲ ಅಂತ ನೀವು ಅವ್ರಿಗೆ ಕಂಪೇರೇ ಮಾಡ್ಕೊಳ್ಬೇಡಿ. ಅದು ಕ್ರಿಸ್ಮಸ್ ಅಲ್ಲ, ನೀವು ಇವಾಗ ಆಚರಿಸ್ತಾ ಇರೋದು ಇದು ಕ್ರಿಸ್ಮಸ್ ಅಲ್ಲ. ಯೇಸು ಕ್ರಿಸ್ತ ನಿಮ್ಮ ಮನೇಲಿದ್ದರೆ ಗ್ಯಾರಂಟಿ ನಿಮಗೆ ಸಮಾಧಾನ ಬರುತ್ತೆ, ಆಯಿತಾ? ನಿಮ್ಮ ಹೃದಯದೊಳಗಡೆನೇ ಯೇಸು ಸ್ವಾಮಿ ಇಲ್ಲ, ನೀವೇನಕ್ಕೆ ಕ್ರಿಸ್ಮಸ್ ಮಾಡ್ತೀರಾ? ಕ್ರಿಸ್ಮಸ್ ಮಾಡಿ ಏನು ಪ್ರಯೋಜನ? ನಿಮ್ಮ ಹತ್ರ ಯೇಸು ಸ್ವಾಮಿ ಇಲ್ವಲ್ಲ? ಇದಾರಾ ನಿಮ್ಮ ಹತ್ರ ಯೇಸು ಸ್ವಾಮಿ? ಯೇಸು ಸ್ವಾಮಿ ಇದ್ರೆ ನೀವೆಲ್ಲರೂ ಸಮಾಧಾನವಾಗಿರ್ತೀರ ತಾನೆ? ನೀವಿರೋದ್ರಲ್ಲಿ ತೃಪ್ತಿಯಾಗಿರ್ತೀರ ತಾನೆ? ಇರೋದ್ರಲ್ಲಿ ತೃಪ್ತಿಯಾಗಿಲ್ವಲ್ಲ, ನೀವು ಕಚ್ಚಾಡ್ತಾ ಇದಿರಲ್ಲ. ಫಸ್ಟು ನೀವು ಯೇಸು ಸ್ವಾಮಿನ ಹೃದಯದೊಳಗಡೆ ತಗೊಳ್ಳಿ, ಆಮೇಲೆ ಕ್ರಿಸ್ಮಸ್ ಮಾಡಿ, ಆಮೇಲೆ ದೇವರೇ ನಿಮ್ಗೆಲ್ಲನೂ ಒದಗಿಸ್ಕೊಡ್ತಾರೆ. ನಿಮಗೆ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ಅವ್ರು ಸಂಧಿಸ್ತಾರೆ, ನಿಮ್ಮ ಕೊರತೆಗಳನ್ನು ಅವರು ಪೂರೈಸ್ತಾರೆ. ಓಕೆನಾ? ಫಸ್ಟ್ ನಾವು ಪ್ರಾರ್ಥನೆ ಮಾಡೋಣ, ನಿಮ್ಮ ಹೃದಯದೊಳಗಡೆ ದೇವ್ರನ್ನ ಸ್ವೀಕರಿಸಿ. ನಿಜ ಪಾಸ್ಟ್ರೆ, ನಾವು ಇಷ್ಟು ದಿನ ಅನ್ಕೊಂಡಿದ್ವಿ ಒಳ್ಳೆ ಬಟ್ಟೆ ಒಡವೆಗಳು ಹಾಕೊಂಡು ಮನೇಲಿ ಸಂಭ್ರಮದಿಂದ ಎಲ್ಲರನ್ನು ಕರೆದು ಆಚರಿಸೋದೇ ಕ್ರಿಸ್ಮಸ್ ಅಂತ. ಆದರೆ ನಿಜವಾಗ್ಲೂ ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನಿದ್ರೆ ಮಾತ್ರ, ಅದೆಲ್ಲ ಇಲ್ದಿದ್ರೂ ಸಮಾಧಾನ ಮೇನು, ರಕ್ಷಣೆ ಮುಖ್ಯವಾಗಿ. ಅದನ್ನು ಇವತ್ತು ನಮಗೆ ಸತ್ಯನ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಗೆ ನಿಜವಾಗ್ಲೂ ಇವತ್ತು ಅನ್ನಿಸ್ತಿದೆ, ನಮ್ಮ ಬಟ್ಟೆ ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಅಥವಾ ಜನ ಕರೆದು ಊಟ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ನಮಗೆ ಯೇಸು ಕ್ರಿಸ್ತ ನಮ್ಮ ಹೃದಯದಲ್ಲಿದ್ದಾರೆ, ಅದೇ ದೊಡ್ಡ ಸಂತೋಷ ನಮ್ಮ ಜೀವಿತದಲ್ಲಿ.
ಪಾಸ್ಟರ್, ಇವತ್ತು ನಿಜವಾಗ್ಲೂ ನಮ್ಗೆ ಕಾಣ್ತಾ ಇರಿತ್ತು ಕ್ರಿಸ್ಮಸ್ ಅಂತ ಅಂದ್ರೆ ಏನು, ಕೇಕ್ ಅಲ್ಲ, ಅಥವಾ ಡ್ಯಾನ್ಸ್ ಆಡೋದಲ್ಲ, ಬಿರಿಯಾನಿ ಮಾಡೋದಲ್ಲ, ಅಥವಾ ಪಾರ್ಟಿ ಮಾಡೋದಲ್ಲ. ನಿಜವಾಗಿ ಏಸು ಸಮಾಧಾನ. ಕ್ರಿಸ್ಮಸ್ ಅಂದ್ರೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾವು ಕೇಕ್ ಕೊಡ್ತೀವಿ, ಗಿಫ್ಟ್ ಕೊಡ್ತೀವಿ, ಏನೆಲ್ಲ ಕೊಡ್ತೀವಿ, ಬಟ್ ಒಂದು ಕೊಡಲ್ಲ ಜನಗಳಿಗೆ. ಯೇಸು ಸ್ವಾಮಿನೇ ಕೊಡ್ಬೇಕು ನಾವು. ಯೇಸು ಸ್ವಾಮಿನ ಕೊಟ್ರೆ ಕ್ರಿಸ್ಮಸ್. ನೀವೇನಾದ್ರು ಕ್ರಿಸ್ಮಸ್ ಆಚರಿಸ್ಬೇಕಂದ್ರೆ ಬೇರೆಯವ್ರಿಗೆ ಯೇಸು ಸ್ವಾಮಿನೇ ಗೊತ್ತಿರಲ್ಲ, ಅವ್ರ ಹೃದಯದೊಳಗಡೆ ನೀವು ಯೇಸು ಸ್ವಾಮಿನ ಕೊಡಿ. ಯೇಸು ಸ್ವಾಮಿಗಿಂತ ದೊಡ್ಡ ಗಿಫ್ಟ್ ಯಾವುದಾದ್ರೂ ಇದೆಯಪ್ಪ? ಆ ಗಿಫ್ಟ್ನ ನೀವು ಕೊಟ್ಟರೆ ನೀವು ಕ್ರಿಸ್ಮಸ್ ಆಚರಿಸ್ತಾ ಇದ್ದೀರಾ ಅಂತ ಅರ್ಥ. ಓಕೆ, ಇವತ್ತು ನಿಜ ಅರ್ಥ ಆಯ್ತು ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್. ಓಕೆ, ಬನ್ನಿ ಊಟ ಮಾಡೋಣ, ಹೊರಡೋಣ. ಖುಷಿಯಾಗಿ ಬನ್ನಿ ಇವಾಗಾದ್ರು. ಚಪ್ಪಾಳೆ ಜೋರಾದ ಚಪ್ಪಾಳೆ ತನ್ನಿ. ಓಕೆ, ನೋಡಿದ್ರೆ ನಿಜವಾದ ಕ್ರಿಸ್ಮಸ್ ಏನಂತಂದರೆ ನಾವು ಅನೇಕ ಬಾರಿ ನಾವು ಅನ್ಕೋತೀವಿ ಅಂದರೆ ಕ್ರಿಸ್ಮಸ್ ಅಂದ ತಕ್ಷಣ ಕ್ರಿಸ್ಮಸ್ ಟ್ರೀ ಇರಬೇಕು, ಕ್ರಿಸ್ಮಸ್ ತಾತ ಇರಬೇಕು, ಎಲ್ಲರಿಗೂ ಊಟ ಹಾಕ್ಸ್ಬೇಕು, ಒಳ್ಳೆ ಹೊಸ. ಅದು ಕ್ರಿಸ್ಮಸ್ ಅಲ್ಲ. ನಮ್ಮ ಹೃದಯದಲ್ಲಿ ಏಸು ಇದ್ದಾರ. ಏಸು ಇದ್ರೆ ಅದೇ ನಿಜವಾದ ಕ್ರಿಸ್ಮಸ್. ಅಲ್ಲಿ ಏಸು ಇದ್ರೆ ಏನು ಮಾಡ್ತೀವಿ? ಏಸುವಿನ ಪ್ರೀತಿನ ಇನ್ನೊಬ್ರಿಗೆ ತೋರಿಸ್ಬೇಕು ನೀವು. ಅದು ಬಿಟ್ಬಿಟ್ಟು ನಾನು ಹೊಸ ಬಟ್ಟೆ ಹಾಕ್ಕೊಂಡೆ, ಹಬ್ಬ ಮಾಡಿದೆ, ಮನೇಲೆಲ್ಲ ಇದು ಮಾಡಿದೆ, ಜನಗಳೆಲ್ಲ ಕರೆದು ಊಟ ಹಾಕಿದೆ, ಆದ್ರೆ ಇನ್ನೊಬ್ಬ ಪಕ್ಕದವನ್ನ ಪ್ರೀತಿ ಮಾಡಲ್ಲ, ಜಗಳ ಮಾಡಿದ್ರೆ, ಬೈದರೆ, ನಿಮ್ಮಲ್ಲಿ ಎಲ್ಲಿದ್ದಾರೆ ಏಸು ಅಲ್ವಾ? ಏಸುವಿನ ಇನ್ನೊಬ್ಬ ನಿಮ್ಮ ಹೃದಯದಲ್ಲಿರಬೇಕು ಮೊದಲನೇದಾಗಿ. ಎರಡನೇದಾಗಿ ಯಾರಲ್ಲಿ ಏಸು ಇಲ್ಲೋ ಅವ್ರಿಗೆ ಏಸು ಬಗ್ಗೆ ತಿಳಿಸ್ಬೇಕು, ಏಸುವಿನ ಪ್ರೀತಿನ ಕೊಡಬೇಕು. ಏಸುವಿನ ಪ್ರೀತಿ ಇನ್ನೊಬ್ರು ಕೊಟ್ಟಾಗ ಅದೇ ನಿಜವಾದ ಕ್ರಿಸ್ಮಸ್ ಆಗಿದೆ ಅಲ್ವಾ? ತುಂಬ ಚೆನ್ನಾಗಿ ನಾಟಕ ಮಾಡಿ ಅವ್ರಿಗೋಸ್ಕರ ಜೋರ ಚಪ್ಪಾಳೆ ತಟ್ಟೋಣ. ಓಕೆ, ನಮ್ಮ ಸ್ಟೋರಿ ಎಲ್ಲಿದ್ವಿ? ಅವನು ಆ ಲಾಸ್ಟ್ ಬಾಲಲ್ಲಿ ಸಿಕ್ಸರ್ ಹೊಡಿಲಿಲ್ವಾ ಅಲ್ವಾ? ಅಲ್ಲಿದ್ವಿ ಬ್ರದರ್. ಆ ಸಿಕ್ಸರ್ ಹೊಡಿ ಫುಲ್, ಅವಾಗಿಂದ ಫುಲ್ ಟೆನ್ಷನ್ ಇತ್ತು ನನಗೆ. ಅಷ್ಟೊಂದು ಟೆನ್ಷನ್. ಮತ್ತೆ ನಾವೆಲ್ಲ ಕೇಳಿ ಕ್ರಿಕೆಟಲ್ಲಿ ಲಾಸ್ಟ್ ಬಾಲಲ್ಲಿ ಹೆಂಗಿರುತ್ತೆ ಟೆನ್ಷನು? ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೆನಪಿಸ್ಕೊಳ್ಳಿ. ವರ್ಲ್ಡ್ ಕಪ್ ಅಲ್ಲೇ ಟೆನ್ಷನ್ ತಗೊಬಿಟ್ಟಿದ್ವಿ. ಹೇಳಿ. ಓಕೆ, ಈ ಸಲ ಅವನೇನ್ ಮಾಡ್ದ ಅನ್ನೋದ್ರಲ್ಲಿ ಒಂದು ಖುಷಿಯಾಗಿರುವಂತ ಭಾಗ ಇದೆ, ಒಂದು ದುಃಖವಾಗಿರುವಂತ ಭಾಗ ಇದೆ. ಅವನು 6 ಹೊಡೆದ, ಮ್ಯಾಚ್ ವಿನ್ ಆಯ್ತು. ವಾವ್, ಸೂಪರ್, ಚಪ್ಪಾಳೆ ಸೂಪರ್. ಬ್ಯಾಚ್ ವಿನ್ ಮಾಡ್ಬಿಟ್ನಾ? ಇರಿ ಒಂದ್ ನಿಮಿಷ. ದುಃಖವಾಗಿರುವಂತ ವಿಷಯ ಏನು ಗೊತ್ತಾ? ಅದು ಸ್ಟೇಡಿಯಂ ಇಂದ ಆಚೆ ಹೋಗಿ ಎಲ್ಲಿ ಹೊಡಿತು ಗೊತ್ತಾ? ಆ ಸ್ಟ್ಯಾಚ್ಯೂಗೆ ಹೊಡೀತು. ಅಯ್ಯೋ, ಸ್ಟ್ಯಾಚ್ಯೂಗೆ ಹೊಡೆದ್ಬಿಡ್ತಾ? ಅದು ಎಷ್ಟು ಬೆಲೆ ಬಾಳುವಂಥದ್ದು? $10 ಲಕ್ಷ. $10 ಲಕ್ಷ ಖರ್ಚು ಮಾಡಿ ಮಾಡಿದಂಥದ್ದು. ಆಯ್ತಾ? ಇವಾಗ ನೆಕ್ಸ್ಟ್ ಅವನಿಗೆ ಶಿವರಿಂಗ್ ಏನಂತ, ಹೇಗೆ ಅಂತ ಅಂದ್ರೆ ಅವನಿಗೆ ನಡ್ಕೊ ಉಂಟಾಯ್ತು. ಹೆಂಗೆ ಹೇಳಿ ಈ ಮಾತನ್ನ ಇವಾಗ? ನಾನು ಏನೋ ಟೂರ್ನಮೆಂಟಲ್ಲಿ ಗೆದ್ದಿದ್ದೀನಿ ಅಂತ ಹೇಳಲ್ಲ, ಅಥವಾ ನಾನು ಆ ಸ್ಟ್ಯಾಚ್ನ ಹೊಡೆದಾಕಿದ್ದೀನಿ ಅಂತ ನಮ್ಮ ಅಪ್ಪಂಗೆ ಹೇಳಲ್ಲ. ನಮ್ಮ ಅಪ್ಪನ ಮಾತಿಗೆ ವಿರುದ್ಧವಾಗಿ ಹೋದ್ನಲ್ಲ ನಾನು. ಈಗ ನಾನು ಏನು ಮಾಡಲಿ? ತುಂಬ ಭಯ. ಅದೇ ಸಮಯದಲ್ಲಿ ಯಾರು ವಿಲ್ಸನ್ ಮನೆಯಿಂದ ಆಚೆಗೆ ಬರ್ತಾನೆ, ಯಾರು ಹೊಡೆದವರು ಅಂತ. ಆಗ ಎಲ್ಲರೂ ಹೇಳ್ತಾರೆ, ಯಾರು ಹೊಡೆದಿದ್ದು ಅದನ್ನ? ಚಾರ್ಲಿ. ಜೋರಾಗಿ ಇರಬೇಕು ಇನ್ನೊಂದ್ಸಲ. ಯಾರು ಹೊಡೆದಿದ್ದು ಅದನ್ನ? ಚಾರ್ಲಿ. ಇವಾಗ ನೆಕ್ಸ್ಟ್ ಅವನನ್ನ ಕಟ್ಕಡೆಗೆ ಕರ್ಕೊಂಡು ಹೋಗೋದಕ್ಕೆ, ಕೋರ್ಟ್ ಕರ್ಕೊಂಡು ಹೋಗೋಕ್ಕೆ ಫುಲ್ ಖುಷಿ ಆಗೋಯ್ತು. ಯಾರಿಗೆ? ವಿಲ್ಸನ್ಗೆ. ಯಾಕಂದ್ರೆ ವಿಲ್ಸನ್ ಕಾಯ್ತಾ ಕೂತಿದ್ದ, ಹೆಂಗಾರು ಮಾಡಿ ಇವ್ರಪ್ಪ ಸಿಗಾಕೊಳ್ಳಿ, ಮಾಡ್ತೀನಿ ಇವನಿಗೆ ಅಂತ. ಈಗ ಸಿಗಾಕೊಂಡಿದ್ದಂತಾನೆ ಮಗ. ಈಗ ಮಗನ ಕೋರ್ಟ್ ಕರ್ಕೊಂಡು ಹೋಗ್ಬೇಕು. ಕೋರ್ಟ್ ಏನ್ ನಡೀತೆ ಅಂತ ನೋಡೋಕ್ಕಿಂತ ಮುಂಚೆ ಒಂದು ಚಿಕ್ಕದ ಒಂದು ಡ್ಯಾನ್ಸ್ ನೋಡಿ ಬರೋಣ. ನೋಡ್ರಿ, ಕ್ರಿಸ್ಮಸ್ ಅನ್ನುವಾಗ ದೇವರು ನಮ್ಮನ್ನು ನಡೆಸ್ತಾರೆ, ಯೇಸು ಸ್ವಾಮಿ ನಮ್ಮನ್ನು ನಡೆಸ್ತಾರೆ. ಯೇಸುವಿನ ಪ್ರೀತಿ ಇನ್ನೊಬ್ರಿಗೆ ಹಂಚೋದೆ. ಅದಕ್ಕೆ ನಮ್ಮ ಇಲ್ವಾಲದ ಮಕ್ಕಳಿಗೆ ಹೇಳ್ತಾರೆ, ನಾನು ಸುಮ್ಮನೆ ಮಸ್ತಾಗಿ ನನ್ನನ್ನು ನಡೆಸ್ತಾರೆ ದೇವರು. ಏನು ಹೇಳ್ತಾರೆ? ನಮ್ಮನ್ನು ಮಸ್ತಾಗಿ ದೇವ್ರು ನಡೆಸ್ತಾರೆ. ಆ ಸಾಂಗಿಗೆ ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡಿದ್ರೆ ಚಪ್ಪಾಳೆ ತಡಿ ಬರ್ ಮಾಡ್ಕೊಳ್ಳೋಣ. ರಾಜಾಧಿರಾಜನಾಗಿ ಇರುವಾತನು, ಸೇನಾಧಿಪತಿಯಾಗಿ ಮುಂದೆ ನಡೆಯುವ, ಯಹೂದ ಸಿಂಹವಾಗಿ ಗರ್ಜಿಸುವನು. ನಿನ್ನನ್ನು ನನ್ನನ್ನು ಹೊತ್ತುಕೊಳ್ಳುವನು, ಸುಮ್ಮನೆ ಮಸ್ತಾಗಿ ನನ್ನ ನಡೆಸುವ, ಎಲ್ಲ ಸುಸ್ತಾಗಿ ನೋಡುವ ಹಾಗೆ ಒಳ್ಳೆ ಗೆತ್ತಾಗಿ ಬಾಳು ಕೊಡುವನು. ನಿನ್ನ ತಲೆಯನ್ನು ಮೇಲೆ ಎತ್ತುವನು, ಸುಮ್ಮನೆ ಮಸ್ತಾಗಿ ನನ್ನ ನಡೆಸುವ, ಎಲ್ಲ ಸುಸ್ತಾಗಿ ನೋಡುವ ಹಾಗೆ ಒಳ್ಳೆ ಗೆತ್ತಾಗಿ ಬಾಳು ಕೊಡುವನು. ನಿನ್ನ ತಲೆಯನ್ನು ಮೇಲೆ ಎತ್ತುವನು. ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ.
ಮ್ಯೂಸಿಕ್ಕ ಬದಲಿಸು, ಸ್ಟೈಲ ಎತ್ತಿಸು, ದುಃಖವ ಬಿಡಪ್ಪ, ಸಂತೋಷವಾಗಪ್ಪ. ಮ್ಯೂಸಿಕ್ಕ ಬದಲಿಸು, ಸ್ಟೈಲ ಎತ್ತಿಸು, ದುಃಖವ ಬಿಡಪ್ಪ, ಸಂತೋಷವಾಗಪ್ಪ. ಯೋಸೇಫ ಸಾಕ್ಷಿಯ ತಿರುಗಿ ನೋಡಿದರೆ ಕೇಡಿಂದ ತಪ್ಪಿಸಿದ ದೇವರು ಆತನು. ಯೋಸೇಫ ಸಾಕ್ಷಿಯನ್ನು ತಿರುಗಿ ನೋಡಿದರೆ ಕೇಡಿಂದ ತಪ್ಪಿಸಿದ ದೇವರು ಆತನು. ಸುಮ್ನೆ ಮಸ್ತಾಗಿ ನನ್ನ ನಡೆಸುವ, ಎಲ್ಲ ಸುಸ್ತಾಗಿ ನೋಡುವ ಹಾಗೆ, ಒಳ್ಳೆ ಗೆತ್ತಾಗಿ ಬಾಳು ಕೊಡುವನು, ನಿನ್ನ ತಲೆಯನ್ನು ಮೇಲೆ ಎತ್ತುವನು. ಸುಮ್ನೆ ಮಸ್ತಾಗಿ ನನ್ನ ನಡೆಸುವ, ಎಲ್ಲ ಸುಸ್ತಾಗಿ ನೋಡುವ ಹಾಗೆ, ಒಳ್ಳೆ ಗೆತ್ತಾಗಿ ಬಾಳು ಕೊಡುವನು, ನಿನ್ನ ತಲೆಯನ್ನು ಮೇಲೆ ಎತ್ತುವನು. ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆ ಹಲ್ಲೆಲೂಯಾ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆ ಹಲ್ಲೆಲೂಯಾ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆ ಹಲ್ಲೆಲೂಯಾ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆ ಹಲ್ಲೆಲೂಯಾ. ಮೂಮೆಂಟ ಬದಲಿಸು, ಸೈಲೆಂಟ್ ಆಗಲಿಸು, ವೈಲೆನ್ಸ್ ಬಿಡಪ್ಪ, ಪ್ರೆಸೆನ್ಸ್ ಹುಡುಕಪ್ಪ. ಮೂಮೆಂಟ ಬದಲಿಸು, ಸೈಲೆನ್ಸ್ ಆಗಲಿಸು, ವೈಲೆನ್ಸ್ ಬಿಡಪ್ಪ, ಪ್ರೆಸೆನ್ಸ್ ಹುಡುಕಪ್ಪ. ದಾವೀದ ನೋಡಿದರೆ ಆಡಿ ಕುಣಿಯುತ್ತ ದೇವ ಸಮ್ಮುಖವನ್ನು ಹೊತ್ತು ಬಂದನು. ದಾವೀದ ನೋಡಿದರೆ ಆಡಿ ಕುಣಿಯುತ್ತ ದೇವ ಸಮ್ಮುಖವನ್ನು ಹೊತ್ತು ಬಂದನು. ಸುಮ್ನೆ ಮಸ್ತಾಗಿ ನನ್ನ ನಡೆಸುವ, ಎಲ್ಲ ಸುಸ್ತಾಗಿ ನೋಡುವ ಹಾಗೆ, ಒಳ್ಳೆ ಗೆತ್ತಾಗಿ ಬಾಳು ಕೊಡುವನು, ನನ್ನ ತಲೆಯನ್ನು ಮೇಲೆ ಎತ್ತುವನು. ಸುಮ್ನೆ ಮಸ್ತಾಗಿ ನನ್ನ ನಡೆಸುವ, ಎಲ್ಲ ಸುಸ್ತಾಗಿ ನೋಡುವ ಹಾಗೆ, ಒಳ್ಳೆ ಗೆತ್ತಾಗಿ ಬಾಳು ಕೊಡುವನು, ನನ್ನ ತಲೆಯನ್ನು ಮೇಲೆ ಎತ್ತುವನು. ಚಪ್ಪಾಳೆ ಚಪ್ಪಾಳೆ, ಜೋರಾದ ಚಪ್ಪಾಳೆ. ಅಂದ್ರು ಕೋರ್ಟಲ್ಲಿ ಇವಾಗ ಏನೇನು ಇದ್ದಾರೆ ಅಂತ ಅಂದ್ರೆ, ಕೋರ್ಟಲ್ಲಿ ಜಡ್ಜ್ ಯಾರು? ಚಾರ್ಲಿ ಅವ್ರ ಅಪ್ಪ. ಚಾರ್ಲಿ ಅವ್ರ ಅಪ್ಪ. ಆಯ್ತಾ, ಈಗ ಚಾರ್ಲಿನೇ ಕಟಕಟೆ ಮೇಲೆ ನಿಂತಿದ್ದಾನೆ. ಹೌದಾ? ಆಯ್ತಾ, ಏನ್ ತೀರ್ಪು ಕೊಡ್ಬೋದೋ ಇವಾಗ? ಎಂತ ಪರಿಸ್ಥಿತಿ ಈಗ ಅಂತ ಅಂದ್ರೆ, ಅಪ್ಪನಿಗೆ ತುಂಬಾ ದುಃಖಕರವಾಗಿರುವಂತ ಪರಿಸ್ಥಿತಿ. ತನ್ನ ಮಗನ ವಿರುದ್ಧವಾಗಿನೇ ಕೋರ್ಟಲ್ಲಿ ಕೇಸ್ನ ಹ್ಯಾಂಡಲ್ ಮಾಡ್ಬೇಕಲ್ಲ ಅಂತ. ಆಯ್ತಾ, ಮಗನ್ ಪರವಾಗಿ ಯಾವ ಲಾಯರ್ಗಳು ಇರ್ಲಿಲ್ಲ. ಓ ಆಯ್ತಾ, ಹೀಗಿರ್ಬೇಕಾದ್ರೆ ಏನ್ ಕೊಡ್ಬೋದು? ಹಾ, ಏನ್ ಯೋಚನೆ ಮಾಡ್ತೀರಾ ನೀವು? ಯಾವ ತರ ತೀರ್ಪು ಕೊಡ್ಬೋದು? ಅದೇ ಈಗ ಸ್ವಂತ ಮಗನೇ ಕಟ್ಕಟಲ್ಲಿ ನಿಂತಿದ್ದಾನೆ. ಈಗ ತಂದೆ ಏನ್ ತೀರ್ಪು ಕೊಡ್ತಾರೆ? ಈಗ ಈಗ ಒಂದ್ ಕಡೆ ನೋಡಿದ್ರೆ ಅವ್ನು ಗಾಜ್ ಹೊಡೆದಾಕಿದ್ದಾನೆ, ಲಾಸ್ ಆಗಿದೆ ಅವ್ರಿಗೆ. ಬಟ್ ಆದ್ರೆ ಆ ಜಡ್ಜು ಎಂತ ಜಡ್ಜು? ತುಂಬಾ ನೀತಿ ಉಳ್ಳಂತ ಒಬ್ಬ ನ್ಯಾಯಾಧೀಶ. ಅವನು ತಪ್ಪ ಕೊಡಲ್ಲ. ಆಯ್ತಾ, ಹಿಂಗಿರ್ಬೇಕಾದ್ರೆ ಅವ್ನು ಏನ್ ತೀರ್ಪು ಕೊಡ್ತಾನೆ ಗೊತ್ತಾ? ಒಂದೇ ಸಲ ಏನ್ ತೀರ್ಪು ಕೊಡ್ತಾನೆ ಅಂದ್ರೆ, $1 million ಫೈನ್ ಕಟ್ಟಬೇಕು ಅಂತ ಹೇಳ್ತಾನೆ. ಎಷ್ಟು? $1 million. $1 million ಫೈನ್ ನೀನ್ ಕಟ್ಟಲೇಬೇಕು ಅಂತ ಹೇಳ್ತಾರೆ. ಅವಾಗ ನೆಕ್ಸ್ಟ್ ಏನ್ ಹೇಳ್ತಾನೆ ಗೊತ್ತಾ? ಮಗ ಏನ್ ಹೇಳ್ತಾನೆ ಅಂತ ಅಂದ್ರೆ, ಡ್ಯಾಡಿ ಅದು ನಾನು ನನ್ನ ಕೈಲಿ ಆಗಲ್ಲ ಡ್ಯಾಡಿ, ಡ್ಯಾಡಿ ಮರ್ತ್ಬಿಟ್ರ, ನಿಮ್ಮ ತೀರ್ಪು ಚೇಂಜ್ ಮಾಡ್ಕೊಳ್ಳಿ, ನಾನು ನಿಮ್ಮ ಮಗ ಮಾತಾಡ್ತಿರೋದು ಅಂತ ಹೇಳ್ತಾನೆ. ಹೇಳಿದ್ರು ಕೂಡ ಕೊನೆಗೆ ಏನು ತೀರ್ಪು ಕೊಡ್ತಾನೆ ನೆಕ್ಸ್ಟ್ ನೋಡ್ಕೊಳ್ಳೋಣ. ಓ, ಒಳ್ಳೆ ಇಂಟ್ರೆಸ್ಟಿಂಗ್ ಇದಲ್ವಾ? ತಂದೆ ಜಡ್ಜು, ಮಗ ಕಟ್ಕಟ್ಟಿಲ್ದಾನೆ. $1 million ಅಂದರೆ ಕೋಟಿಗಟ್ಟಲೆ ಆ ದುಡ್ಡು ಕೊಡಬೇಕು, ದಂಡ ಕಟ್ಟಬೇಕು. ಮಗನ ಹತ್ರ ದುಡ್ಡಿಲ್ಲ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ. ಅದಕ್ಕೂ ಮುಂಚೆ ಒಂದು ಚಿಕ್ಕದಾಗಿ ಈಗ ಈ ನಮ್ಮ KVM ಹೆಣ್ಮಕ್ಳಿಂದ ನೀನನ್ನ ಜೊತೆಗಿರಲು ಅನ್ನೋ ಸಾಂಗನ್ನು ನೋಡೋಣ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರು ನಮ್ಮ ಪಕ್ಷವಿದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಕಷ್ಟಗಳು, ವೇದನೆಗಳು, ಸಂಕಟಗಳು ಯಾವನ್ನು ನಮ್ಮನ್ನು ಮುಳುಗಿಸಲಾರದು ಎಂದು ಆ ನಂಬಿಕೆಯಿಂದ ಸೇರಿ ಆರಾಧನೆ ಮಾಡೋಣವಾ? ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ.
ಫರೋಹನೇ ಎದ್ದರು, ಗೊಲ್ಯಾತನೇ ನಿಂತರು, ನೀ ನನ್ನ ಜೊತೆಯಲ್ಲೇ ಇರುವೆ ದೇವಾ. ಫರೋಹನೇ ಎದ್ದರು, ಗೊಲ್ಯಾತನೇ ನಿಂತರು, ನೀ ನನ್ನ ಜೊತೆಯಲ್ಲೇ ಇರುವೆ ದೇವಾ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನೆ ತಾನೇ. ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನೆ ತಾನೇ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನೆ ತಾನೇ. ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನೆ ತಾನೇ. ನೀನು ನನ್ನಯ ದೇವರು ಯೇಸುವೇ, ನೀನು ನನ್ನಯ ಕುರುಬನು ಯೇಸುವೇ, ನೀನು ನನ್ನಯ ದೇವರು ಯೇಸುವೇ, ನೀನು ನನ್ನಯ ಕುರುಬನು ಯೇಸುವೇ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು. ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು. ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಇಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಇಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದವಾಗಿ ನಾ ಬಾಳುವೆ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದವಾಗಿ ನಾ ಬಾಳುವೆ. ನನ್ನ ಕೈ ಬಿಡದ ದೇವರು ನೀನೇ, ನಾ ನಂಬುವ ಕೇಳ್ಯವು ನೀನೇ. ನನ್ನ ಕೈ ಬಿಡದ ದೇವರು ನೀನೇ, ನಾ ನಂಬುವ ಕೇಳ್ಯವು ನೀನೇ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು
ನನಗೆಂದಿಗೂ ಸೋಲೇ ಇಲ್ಲ. ಬರೋಹಾನೆ ಎದ್ದರು ಕೊಲ್ಯಾಕಡೆ ನಿಂತರು ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಬರೋಹಾನೆ ಎದ್ದರು ಕೊಲ್ಯಾಕಡೆ ನಿಂತರು ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವು. ಓ ಓ ಓ ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವು. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಚಪ್ಪಾಳೆ ಚಪ್ಪಾಳೆ, ಜೋರ ಚಪ್ಪಾಳೆ. ಓಕೆ, ಯೇಸು ನಮ್ಮ ಜೊತೆಗಿದ್ರೆ ಎಂದಿಗೂ ಜಯ. ನೀತಿ ಉಳ್ಳಂತ ನ್ಯಾಯಾಧಿಪತಿ. ನ್ಯಾಯಾಧಿಪತಿ. ಆದ್ರಿಂದ ಅವನು ಯಾವ್ದೇ ಆ ಕಾರಣ ಮಗ ದುಡ್ಡು ಕಟ್ಟದ್ನ ಮಗ ಕಟ್ಲೇಬೇಕು. ಆಗ ಹೇಳ್ದ ಅಪ್ಪಂಗೆ ಹೇಳ್ದ, ಅಪ್ಪ ನನ್ನ ಹತ್ರ ಎಲ್ಲಿದೆ $1 million ಎಲ್ಲಿದೆ ಅಪ್ಪ, ಯಾಕಪ್ಪ ಈ ತರ ತೀರ್ಪು ಕೊಡ್ತಿದ್ರೆ ಚೇಂಜ್ ಮಾಡಿ ಅಂತ ಕೇಳ್ಕೊಂಡ. ಇಲ್ಲ, ಕಾನೂನು ಎಲ್ಲರಿಗೂ ಒಂದೇ, ನೀನ್ ಕಟ್ಲೇಬೇಕು ಅಂತ ಹೇಳ್ದ. ಆಯ್ತಾ, ಆ ತರ ಹೇಳಿದ ತಕ್ಷಣನೇ ಏನಾಗೋಯ್ತು ಅಂತಂದ್ರೆ ಮಗನ ಹೃದಯ ಒಂಥರ ಕಂಪಿಸ್ಬಿಡ್ತು. ಯಾಕಂದ್ರೆ ಅಪ್ಪನೇ ಕೈ ಬಿಟ್ಬಿಟ್ನಲ್ಲ ಅಂತ. ಅಯ್ಯಯ್ಯೋ. ಈಗ ನೆಕ್ಸ್ಟ್ ಏನ್ ಮಾಡ್ದ ಗೊತ್ತಾ ಅಪ್ಪ ಸರಿ ಇಲ್ಲಿಗೆ ನಾನು ಏನು ಜಡ್ಜ್ ಕೆಲಸ ನಾನು ನಿಲ್ಲಿಸ್ತಾ ಇದ್ದೀನಿ ಈಗ ಅಂದ್ಬಿಟ್ಟು ಅವನ ಅಲ್ಲಿಂದ ಎದ್ದು ನಿಂತ್ಬಿಟ್ಟು ಪುನಃ ಮಗನ ಹತ್ರ ಕಟ್ಕಟೆಗೆ ಹೋಗ್ತಾನೆ. ಕಟ್ಕಟೆಗೆ ಹೋಗ್ಬಿಟ್ಟು ಹೇಳ್ತಾನೆ, ಇವಾಗ ನಾನು ಜಡ್ಜ್ ಅಲ್ಲ, ಇವನ್ ತಂದೆ. ಅದರಿಂದ ಅವ್ನು ಹೇಳ್ತಾನೆ, ಅವ್ನು ಕೊಡ್ಬೇಕಾಗಿರೋಂಥ $1 million ನಾನು ಕಟ್ತೀನಿ. ಸೂಪರ್ ಸೂಪರ್ ಸೂಪರ್. ನೆಕ್ಸ್ಟ್ ಪ್ರಶ್ನೆ ಏನು ಗೊತ್ತಾ, ಆ $1 ಕಟ್ಬೇಕಂದ್ರೆ ಅವನ ಹತ್ರನೂ ಅಷ್ಟು ಸಾಕಷ್ಟು ಹಣ ಇಲ್ಲ. ಅದಕ್ಕೆ ಅಪ್ಪ ನೀವು ಎಲ್ಲಿ ಕಟ್ತೀರಪ್ಪ, ಎಲ್ಲಿದೆಯಪ್ಪ ನಮ್ಮ ಹತ್ರ ದುಡ್ಡು ಅಂತ ಹೇಳಿದಾಗ ಅವ್ನು ಏನು ಹೇಳ್ತಾನೆ ಗೊತ್ತಾ, ನಮಗೆ ಅಂತ ಒಂದು ಮನೆ ಇದೆಯಲ್ಲ ಅದನ್ನ ಬೇಕಾದ್ರೆ ಮಾರ್ಬಿಟ್ರಾಯ್ತು, ನನಗೆ ನೀನ್ ಮುಖ್ಯ. ಸೂಪರ್. ನಿಮ್ ಪಕ್ಕದಲ್ಲಿರೋರ್ಗೆ ಹೇಳಿ ನೀವು ಕೂಡ ದೇವರಿಗೆ ಮುಖ್ಯ ಅಂತ. ನಿಮ್ ಪಕ್ಕದಲ್ಲಿರೋರ್ಗೆ ಹೇಳಿ, ಸ್ವಾರ್ಥಿ ಆಗ್ಬೇಡಿ, ಪಕ್ಕದಲ್ಲಿರೋರ್ಗೆ ಹೇಳಿ ನೀವು ಕೂಡ ದೇವ್ರಿಗೆ ಮುಖ್ಯ. ಅಲ್ಲಿ ಪಕ್ಕದವ್ರಿಗೆ ಹೇಳ್ರಿ, ನೀವು ಕೂಡ ದೇವ್ರಿಗೆ ಮುಖ್ಯ. ಈ ಕಥೆಯ ಒಂದು ಸಾರಾಂಶನ ನಾನು ಲಾಸ್ಟ್ ಅಲ್ಲಿ ನೆಕ್ಸ್ಟ್ ಈ ಡ್ಯಾನ್ಸ್ ಆದ್ಮೇಲೆ ಅದನ್ನ ಎಂಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಓಕೆ, ಈಗ ಒಂದು 2 ಡ್ಯಾನ್ಸ್ ಇದೆ, ಇದು ಒಂದಾದ್ಮೇಲೆ ಇನ್ನೊಂದು ಡ್ಯಾನ್ಸ್ ಇದೆ, ಅಷ್ಟೇನೆ ಮುಗಿಯುತ್ತೆ. ಈಗ ನಮ್ಮ ಇಲ್ವಾಲ ಮಕ್ಕಳಿಂದ ಒಂದು ಹಿಂದಿ ಸಾಂಗ್ಗೆ ಡ್ಯಾನ್ಸ್ ಮಾಡಲಿದ್ದಾರೆ, ನೋಡೋಣ. ಸಾರಿ, ನರಸೀಪುರ ಮಕ್ಕಳು ಹಿಂದಿ ಸಾಂಗ್ಗೆ ಡ್ಯಾನ್ಸ್ ಮಾಡಲಿದ್ದಾರೆ. ಈಗ ಚಪ್ಪಾಳೆ ತಟ್ಟಿ ಮಾಡೋಣ. मुझे न छोड़ा, आसरा करने वालों को लज्जत न किया, तेरी दया ने मुझे न छोड़ा। खाली हाथ में यहाँ तक आया, तूने मुझको दो दल बनाया। खाली हाथ में यहाँ तक आया, तूने मुझको दो दल बनाया। परदेशी में जगह पर रहा
जाने मुझे ना छोड़ा आसरा करने वालों को लज्जा किया तेरी दया ने मुझे ना छोड़ा काले हाथ में यहाँ तक आया तूने मुझको दो दिल बनाया काले हाथ में यहाँ तक आया तूने मुझको दो दिल बनाया एलोहे स्तुति करूंगा एलोहे स्तुति करूंगा ಮಾಡ್ಕೊಂಡಿದ್ದಾರೆ. ಕ್ರಿಸ್ಮಸ್ ಅಂದ್ರೆ ಏನು ಅನ್ನೋದನ್ನ ಚಿಕ್ಕದಾಗಿ ಮಕ್ಕಳು ತೋರಿಸ್ಲಿದ್ದಾರೆ. ಅದಕ್ಕೂ ಮುಂಚೆ ಒಂದು ಸ್ಟೋರಿ ಇತ್ತಲ್ಲ, ಬರೀ ಒಂದು ಸ್ಟೋರಿಲಿ ಡೌಟು, ನೀವು ಕಟ್ ಮಾಡಿ ಹೇಳ್ಬಿಟ್ವಾ ನೆನಪಲ್ಲಿ ಉಳ್ಕೋತಿಲ್ಲ. ಚಿಕ್ಕದಾಗಿ ಶಾರ್ಟ್ ಆಗೋದನ್ನು ಹೇಳ್ಬಿಟ್ರೆ ಅದ್ರ ಸರಿ. ಈಗ ಹೇಳ್ದಂತ ಈ ಹೋಲ್ ಸ್ಟೋರಿ ಇದೆಯಲ್ಲ, ಅದನ್ನ ಶಾರ್ಟ್ ಕಟ್ ಮಾಡಿ ನಿಧಾನಕ್ಕೆ ಹೇಳ್ಕೊಡ್ತೀನಿ. ಅದ್ರಲ್ಲಿ ಯೇಸು ಕ್ರಿಸ್ತನ್ ಇರುವಂತ ಭಾಗನೂ ಹೇಳ್ಕೊಡ್ತೀನಿ. ಯಾರು ಅಂತ ಅಂದ್ರೆ ಅಲ್ಲಿದ್ರಲ್ಲ ಚಾರ್ಲಿ, ಅದು ನಮ್ ಸ್ಥಾನ ಆಯ್ತಾ. ನೀವೆಲ್ಲರೂ ಇರೋಂಥ ಸ್ಥಾನ ಯಾರ್ದು? ಚಾರ್ಲಿ. ನಾವೆಲ್ಲ ನಮ್ಮ ಜೀವಿತದಲ್ಲಿ ಪಾಪಗಳನ್ನ ಮಾಡಿ ಪಾಪ ಕೊಡುವಂಥ ಸಂಬಳ ಏನು? ಮರಣ. ಅದನ್ನು ಕಟ್ಟಲೇಬೇಕು ತಾನೆ. ಆದರೆ ನಮ್ಮ ಜೀವಿತದಲ್ಲಿ ಒಬ್ಬ ವ್ಯಕ್ತಿ ಬಂದರು. ಏನಾಗಿ ಬಂದರು ಅಂತಂದರೆ, ದೇವರಾಗಿರುವಂಥ ವ್ಯಕ್ತಿ ಒಬ್ಬ ಮನುಷ್ಯನ ಅವತಾರದಲ್ಲಿ, ಅಂದರೆ ಯೇಸು ಅನ್ನೋ ಹೆಸರಿನಲ್ಲಿ ಬರುವಂಥವ್ರಾದರು. ಆ ಕಥೆಯಲ್ಲಿ ಯಾರು ಗೊತ್ತವರು? ಯಾರು? ಜಡ್ಜ್. ಆದರೆ ಒಬ್ಬ ವ್ಯಕ್ತಿ ಇದ್ದ, ಅವನು ಕಾಯ್ತಾ ಕೂತಿದ್ದ. ತಪ್ಪು ಮಾಡಿದ್ರೆ ಇವನು ಹೆಂಗಾರು ಮಾಡಿ ತಪ್ಪು ಮಾಡಿದ್ರೆ ಕಂಡುಹಿಡಿಬೇಕು ಅಂತ ಕಾಯ್ತಾ ಕೂತಿದ್ದ. ಅವನ್ಯಾರು? ಸೈತಾನ್. ಅದು ಮಾತ್ರ ಚೆನ್ನಾಗಿ ಹೇಳ್ತೀರಪ್ಪ, ಮಿಕ್ಕಿದೇನು ಹೇಳಿಲ್ಲ. ಓಕೆ, ಇದರಿಂದ ಅರ್ಥ ಮಾಡ್ಕೊಳ್ಳಿ, ಇವತ್ತು ಸಿಗುವಂಥ ಗಿಫ್ಟು ಈ ಕ್ರಿಸ್ಮಸ್ಸಲ್ಲಿ ಬೇರೆ ಯಾವುದೂ ಅಲ್ಲ. ನೀವು ಹಾಕೊಳ್ಳೋಂಥ ಹೊಸ ಬಟ್ಟೆ ಅಲ್ಲ, ಅಥವಾ ನಿಮ್ಗೆ ಯಾರೋ ಒಂದು ಕೊಡ್ತಾರಲ್ಲ ಆ ಗಿಫ್ಟ್ ಅಲ್ಲ. ಇವತ್ತು ನಮಗೆ ಸಿಗುವಂಥ ಗ್ರೇಟೆಸ್ಟ್ ಗಿಫ್ಟ್ ಅಂದರೆ ಏನು ಅಂತಂದರೆ ಅದು ಏಸು ಕ್ರಿಸ್ತನು. ಬಲ್ಲಿ ಹಾಗಾದ್ರೆ ಜೋರಾಗಿ ಚಪ್ಪಾಳೆ. ಓಕೆ, ಸೂಪರ್, ಒಳ್ಳೆ ಸ್ಟೋರಿ ಅಲ್ವಾ. ಆ ಸ್ಟೋರಿಯಿಂದ ಯೇಸು ಸ್ವಾಮಿ ಕಥೆ ನಮ್ಗೆ ಅರ್ಥ ಆಯಿತು, ಯೇಸು ಸ್ವಾಮಿ ಯಾಕೆ ಬಂದರು ಅನ್ನೋದು ಕೂಡ. ಈಗ ನಾವು ಏನು ಮಾಡಕ್ಕೆ ಬಂದು ಕ್ರಿಸ್ಮಸ್ನ ಆಚರಿಸಕ್ಕೆ ಬಂದಿದ್ದೀವಿ. ಆ ಬೆತ್ಲೆಹೇಮಲ್ಲಿ ಹೇಗೆ ನಡೀತು ಅಂತ ಒಂದಿಬ್ಬರು ಬಂದು ನಮಗೆ ಕತೆ ಹೇಳ್ಕೊಡ್ತಾರೆ. ಕೇಳೋಣವಾ? ಕೊನೆ ಲಾಸ್ಟ್ ಸಾಂಗ್ ಇದು. ಇದಾದ್ಮೇಲೆ ಅಂಕಲ್ ಬಂದು ನಿಮ್ಗೆಲ್ಲರಿಗೂ ಪ್ರಾರ್ಥನೆ ಮಾಡಿ ಅಂತ್ಯಾಶೀರ್ವಾದ ಕೊಡ್ತಾರೆ. ಓಕೆ, ಚಪ್ಪಾಳೆ ತಟ್ಟಿ ಮಾಡ್ಕೊಳ್ಳೋಣ ಮಕ್ಕಳನ್ನ. ಬೆತ್ಲೆಹೇಮ ಎಂಬ ಊರಿನಾಗ, ಬೆತ್ಲೆಹೇಮ ಎಂಬ ಊರಿನಾಗ ನಮ್ಮ ಯೇಸು ಕಂದ ಜನಿಸ್ಯಾನರೇ, ನಮ್ಮ ಯೇಸು ಕಂದ ಜನಿಸ್ಯಾನರೇ, ನಮ್ಮ ಯೇಸು ಕಂದ ಜನಿಸ್ಯಾನರೇ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ. ಜಮಣ್ಣ ಹೇಳಪ್ಪ ಶಾಮಣ್ಣ, ಏಸಪ್ಪ ಹುಟ್ಟಿ ಸುದ್ದಿ ಕುರುಬರಿಗೆ ಹೆಂಗ್ ಗೊತ್ತಾತಪ್ಪ? ರೇಡಿಯೋ ಆಕಾಶವಾಣಿಯವ್ರು ಏನ್ರ ಹೇಳಿದ್ರನ ಅವಾಗ? ಹೋಗ ನೀನ ಅವಾಗ ಎಲ್ಲಿತ್ತು ರೇಡಿಯೋ ಆಕಾಶವಾಣಿ? ಮತ್ತ ಪ್ರಜಾವಾಣಿಯಿಂದ ಗೊತ್ತಾತನ? ಇಲ್ಪ ಶಾಮಣ್ಣ. ಹಂಗಾರ ಡಿ ಮೆಟ್ರೋ ಈ ನಾಡು ನಿನಗಂತೂ ಒಂದ್ ಇಟು ಗೊತ್ತಿಲ್ಲ ನೋಡಪ್ಪ. ಗೊತ್ತಿದ್ರ ಹಂಗಿದ್ರ ಸ್ವಲ್ಪ ನೀನು ತಿಳಿಸ್ತೀಯಾ? ಹೇಳ್ತೀನಿ ಕೇಳ, ಹಂಗಾರ ಕೇಳು. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ. ಆಕಾಶದೊಳಗ ದೇವದೂತರ ಗುಂಪು ಇತ್ತು, ಅವರ ಸ್ವರ ಬಾಳ ಇಂಪು. ಕಾಡಿನೊಳಗ ಕುರುಬರ ಕ್ಯಾಂಪು, ಕೈಯಾಗಿದ್ವು ದೀಪದ ಲ್ಯಾಂಪು. ದೂತರ ನೋಡಿ ಗಡಗಡ ನಡುಗ್ಯಾರೋ,
ರಕ್ಷಕನಪ್ಪ, ನಿಮ್ಮೆಲ್ಲರ ರಕ್ಷಕನಪ್ಪ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ. ಏಸಪ್ ಹುಟ್ಟಿದ ಸುದ್ದಿ ಕೇಳಿ ಈಗ ಬಾಳ ಚಳಿ ಐತಿ, ಕಂಬಳಿ ಹೊಚ್ಕೊಂಡು ಮಕ್ಕೊಂಡ್ಬಿಡೋನ್, ಬೆಳಿಗ್ಗೆ ಹೋಗೋಣ ಅಂತಂದ್ರೇನ? ಇಲ್ದಿದ್ರೆ ಬೆಳಿಗ್ಗೆ ಉಪ್ಪಿಟ್ಟು ತಿಂದು ಬೆಳಿಗ್ಗೆ ಹೋದ್ರಾತೇನ್ರ ಅಂದ್ರೇನು? ಏ ಶಾಮಣ್ಣ, ನಿನಗರ ಏನು ಸುದ್ದಿ ಗೊತ್ತಿಲ್ಲ ನೋಡಪ್ಪ. ಹಂಗಾರ ಜಯಮಣ್ಣ, ನಿನಗೇನಾರ ಸುದ್ದಿ ಗೊತ್ತಿದ್ರ ಹಂಗಾರ ದಯವಿಟ್ಟು ಹೇಳ್ತೀಯಪ್ಪ. ಹಂಗಾರ ಕೇಳ, ಹಂಗಾರ ಹೇಳು ಮತ್ತ. ಹಾ ಹೇಳು. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ. ಮಾತಾಡ್ಕೊಂಡ್ರು ಎಲ್ಲರೂ ಕೂಡಿ, ಬರೋ ನಡ್ರಿ ಕೂಸನ್ನು ನೋಡಿ. ಆರಿಸಿಕೊಂಡ್ರು ಕುರಿ ಮರಿ ಜೋಡಿ, ಬಿಟ್ರಪ್ಪ ಬೆತ್ಲೆಹೇಮಿಗೆ ಗಾಡಿ. ಕೂಸನ್ನು ನೋಡಿ ಹಿರಿ ಹಿರಿ ಹಿಗ್ಯಾರೋ, ಕೂಸನ್ನು ನೋಡಿ ಹಿರಿ ಹಿರಿ ಹಿಗ್ಯಾರೋ. ಮೊಣಕಾಲೂರಿದ್ರಪ್ಪ ವಂದನೆ ಹೇಳಿದ್ರಪ್ಪ, ಮೊಣಕಾಲೂರಿದ್ರಪ್ಪ ವಂದನೆ ಹೇಳಿದ್ರಪ್ಪ. ಯೇಸುವೆ ನಮ್ಮ ರಕ್ಷಕನೆಂದು ಸಾಕ್ಷಿ ಹೇಳಿದ್ರಪ್ಪ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ. ಬೆತ್ಲೆಹೇಮ ಎಂಬ ಊರಿನಾಗ, ಬೆತ್ಲೆಹೇಮ ಎಂಬ ಊರಿನಾಗ ನಮ್ಮ ಯೇಸು ಕಂದ ಜನಸ್ಯಾನರೇ. ನಮ್ಮ ಯೇಸು ಕಂದ ಜನಸ್ಯಾನರೇ, ನಮ್ಮ ಯೇಸು ಕಂದ ಜನಸ್ಯಾನರೇ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ. ಚಪ್ಪಾಳೆ ಚಪ್ಪಾಳೆ ತಟ್ಟುವ. ಜೋರ ಜೋರ ಚಪ್ಪಾಳೆ. ಮಕ್ಕಳು ಇಷ್ಟೊಂದು ಪ್ರಯಾಸ ಪಟ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ, ಅವ್ರಿಗೋಸ್ಕರ ಜೋರ ಚಪ್ಪಾಳೆ ತಟ್ಟೋಣ. ಓಕೆ ಸರಿ, ಲಾಸ್ಟಾಗಿ ಈ ಎಲ್ಲ ಪ್ರೋಗ್ರಾಮ್ ಯಾವುದೆಲ್ಲ ನಡೀತಿದೆಯಲ್ಲ, ಈ ಎಲ್ಲ ಪ್ರೋಗ್ರಾಮ್ನನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ, ಆಯಿತಾ? ಸಭೆದು ಒಂದು ಚಾನಲ್ ಇದೆ, ಯಾರಿಗಾರು ಗೊತ್ತಿದೆಯಾ ಯಾವ ಚಾನಲ್ ಅಂತ? ಕರ್ನಾಟಕ ವಿಲೇಜ್ ಮಿನಿಸ್ಟ್ರೀಸ್ ಅಂತ ನೀವು ಯೂಟ್ಯೂಬಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಬರುತ್ತೆ. ಇದೇ ಥರ ಲೋಗೋ ಇದೆಯಲ್ಲ, ಆ ಲೋಗೋ ಥರನೇ ಅಲ್ಲಿ ಸಿಗುತ್ತೆ. ಅದಕ್ಕೆ ದಯವಿಟ್ಟು ಅದಕ್ಕೆ ನೋಡಿ, ನಿಮ್ಮ ಮಕ್ಕಳದ್ದು ಎಲ್ಲ ಯಾರ್ದೆಲ್ಲ ಮಕ್ಕಳದನ್ನು ಮಾಡ್ಕೊಂಡಿದ್ದಾರೆ ಡ್ಯಾನ್ಸ್ನ, ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾರೆ. ಆದರೆ ನೀವು ಅದಕ್ಕೆ ಸಬ್ಸ್ಕ್ರೈಬ್ ಆದರೆ ಯಾವುದೆಲ್ಲ ಒಂದು ಹೊಸ ಹೊಸ ಸಾಂಗ್ಸ್, ಸಭೆಗಳಿಂದ ಹೊಸ ಹೊಸ ಸಾಂಗ್ಸ್ಗಳನ್ನು ಕೂಡ ರಿಲೀಸ್ ಮಾಡಿದ್ರಲ್ಲ, ಅದನ್ನು ಕೂಡ ನೀವು ನೋಡ್ಬೋದು. ಐಮೇನ್ ಎಲ್ಲರೂ ಇನ್ನೂ ಖುಷಿಲಿದ್ದೀರಾ? ಇಲ್ಲ ಅಲ್ಲೇ ನಿಮ್ದೆಲ್ಲ ಪವರ್ಫುಲ್ ಎಲ್ಲ ಪವರ್ ಎಲ್ಲ ಹೊರಟೋಯ್ತಾ? ಈಗ ಅಲ್ಲಿ ಚಾರ್ಜ್ ಮಾಡ್ಕೊಳ್ಳೋಣ. ಅಲ್ಲಿ ನೋಡಿ ಸಾಲಾಗಿ ನಿಂತ್ಕೊಂಡಾಗ ಅಲ್ಲಿ ಊಟ ಇದೆ. ಎರಡನೇ ಸಾರಿ ಊಟ ಹಾಕೊಳ್ಳೋದು ಆ ಕಡೆ ಬಲಗಡೆಗೆ ಸಪ್ರೇಟಾಗಿ, ಆ ಕಡೆ ಒಳಗಡೆಗೆ ಅಲ್ಲಿ ಸಪ್ರೇಟಾಗಿ ಅಡುಗೆ ಊಟ ಇಟ್ಟಿದ್ದಾರೆ. ಈಗ ಅಂಕಲ್ ಬಂದು ಎಲ್ಲ ಎಲ್ಲರಿಗೂ ಸ್ವಲ್ಪ ಪ್ರಾರ್ಥನೆ ಮಾಡಿ ಅಂತ್ಯಾಶೀರ್ವಾದ ಕೊಡ್ತಾರೆ. ಅನಂತರವಾಗಿ ಸಾಲಾಗಿ ಹೋಗಿ ಇದು ಮಾಡೋಣ. ಜೋರಾಗಿ ಒಂದ್ಸಲ ಬರಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ನಾವು ಅಂತ್ಯಾಶೀರ್ವಾದವನ್ನು ಪಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಇದುವರೆಗೆ ತಾಳ್ಮೆಯಿಂದ ಈ ಒಂದು ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮತ್ತು ಎಲ್ಲ ಕಾರ್ಯದಲ್ಲಿಯೂ ಕೂಡ ನೀವು ತಾಳ್ಮೆಯಿಂದ ಕೂತು ಇದನ್ನು ದೇವರ ಆಶೀರ್ವಾದನ ನೀವು ಪಡೆದಿದ್ದೀರಾ ಎಂಬುದಾಗಿ ನಾವು ನಂಬುತ್ತೇವೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ದೇವರ ಒಂದು ದಯೆಯಿಂದ ನಾವು ಇದನ್ನು ಪೂರೈಸಲಿಕ್ಕೆ ಸಾಧ್ಯವಾಯಿತು. ಕರ್ತನಿಗೆ ಮಹಿಮೆ ಉಂಟಾಗಲಿ. ಅನಂತರ ಈ ಒಂದು ಪ್ರತಿಯೊಂದು ವಿಷಯದಲ್ಲೂ ಕೂಡ ಆರಾಧನೆಯಲ್ಲಿ ನಮ್ಮನ್ನು ನಡೆಸಿದಂಥ ತಂಡದವರಿಗೆ ಧನ್ಯವಾದಗಳು. ಹಾಗೆ ವಿಶೇಷವಾಗಿ ಮಕ್ಕಳ ಒಂದು ಕಾರ್ಯಕ್ರಮ, ಅನೇಕ ಒಂದು ನಾಟಕಗಳ ಕಿರುನಾಟಕಗಳ ಮೂಲಕವಾಗಿ, ಹಾಡುಗಳ ಮೂಲಕವಾಗಿ, ಡ್ಯಾನ್ಸ್ಗಳ ಮೂಲಕವಾಗಿ ನಮಗೆ ಕರ್ತನ ಒಂದು ಸತ್ಯವನ್ನು ತಿಳಿಸಿಕೊಟ್ಟಂಥ ಮಕ್ಕಳ ಒಂದು ತಂಡದವರಿಗೆ ಧನ್ಯವಾದಗಳು. ಹಾಗೆ ಇಲ್ಲಿ ನಮಗೆ ಎಲ್ಲರೂ ಕೂತ್ಕೊಳ್ಳೋಕ್ಕೆ ನಮಗೆ ಒಂದು ಸ್ಥಳವನ್ನು ಒದಗಿಸಿಕೊಟ್ಟು ಮತ್ತು ಇದಕ್ಕೆ ಏರ್ಪಾಡು ಮಾಡಿರತಕ್ಕಂಥ ಪ್ರತಿಯೊಂದು ತಂಡದವರಿಗೂ ಕೂಡ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳು. ನಮಗೆ ಸೌಂಡ್ ಸಿಸ್ಟಮ್ನ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದ್ದಂಥ ಸೌಂಡ್ ಸಿಸ್ಟಮ್ ಅವರಿಗೆ ಧನ್ಯವಾದಗಳು. ಹಾಗೆ
ಎಲ್ಲ ರೀತಿಯ ಊಟದ ವ್ಯವಸ್ಥೆಯನ್ನು ನಮಗೆ ಇದರ ಹಿಂದೆ ಒಂದು ತಂಡ ನಮಗೋಸ್ಕರವಾಗಿ ಶ್ರಮಪಟ್ಟು ಒಳ್ಳೆಯ ರುಚಿಕರವಾದ ಆಹಾರವನ್ನು ಅವರು ಸಿದ್ಧ ಮಾಡಿದ್ದಾರೆ, ಅಡಿಗೆ ತಂಡದವರಿಗೂ ಕೂಡ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಹಿಂದೆ ಇದ್ದು ನಮಗೆ ಬೆಂಬಲ ನೀಡಿದಂಥ ಪ್ರತಿ ಒಂದು ತಂಡದವರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ಕೊತಾ ಇದ್ದೀವಿ. ಈ ಸಮಯದಲ್ಲಿ ನಾವು ಅಂತ್ಯವಾಸದೊಂದಿಗೆ ಈ ವಿಶೇಷವಾದ ಕೂಟವನ್ನು ನಾವು ಮುಗಿಸೋಣ. ಎಲ್ಲಿ ನಿಂತ್ಕೊಳ್ಳೋಣ, ಒಂದು ನಿಮಿಷ ನಿಂತ್ಕೊಳ್ಳೋಣ ಎಲ್ಲರೂ. ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪ್ರೀತಿಯ ಪವಿತ್ರಾತ್ಮನ ಸುಮಧುರವಾದ ಅನ್ಯತೆ ನಮ್ಮೊಂದಿಗೆ ಎಂದೆಂದು ಇರಲಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಮತ್ತು ನಿಮಗೋಸ್ಕರವಾಗಿ ಅಲ್ಲಿ ಬುಕ್ ಸ್ಟಾಲ್ನಲ್ಲಿ ಉಚಿತವಾದ ಕರಪತ್ರಿಕೆಗಳು ಇಡಲ್ಪಟ್ಟಿದೆ. ದಯವಿಟ್ಟು ಬುಕ್ ಸ್ಟಾಲ್ನ ವಿಸಿಟ್ ಮಾಡೋಕ್ಕೆ ಮರೆಯಬೇಡ್ರಿ.